ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಟ್ಯಾಲೆಂಟ್ ಅಮ್ಮ, ಏನ್ ಟ್ಯಾಲೆಂಟು. ಏನಮ್ಮಿ ಏನಮ್ಮಿ ಏನಮ್ಮಿ, ನಿನ್ ಮುಂದೆ ನಾನ್ ಡಮ್ಮಿ. ಯಾವ್ದ್ರಲ್ಲಿದ್ದೀನಿ ನಾನ್ ಕಮ್ಮಿ? ವಾರವ ಏನ್ ಲೈನ್ ಗುರು, ಶಬ್ಬಾಸ್. ಅಮೇಜಿಂಗ್ ಅಮೇಜಿಂಗ್ ಅಮೇಜಾನ್ ಟ್ಯಾಲೆಂಟ್ ನಂದು. ಹಲೋ ಮಿಸ್ಟರ್ ಕೋ ಹೋಸ್ಟ್, ವಾಟ್ ಇಸ್ ಆಲ್ ದಿಸ್? ಏನಿದೆಲ್ಲ ಇಷ್ಟೊಂದು ಕಸ ತುಂಬಿಸಿಟ್ಟಿದ್ದೀರಲ್ಲ? ಕೊನೆಗೆ ಇದನ್ನೆಲ್ಲ ನೀವೇ ಎತ್ಬಿಟ್ಟು ಮನೆಗೆ ಹೋಗ್ಬೇಕು, ಗೊತ್ತಲ್ವಾ ನಿಮ್ಗೆ? ಕಸ ಎತ್ತಕ್ಬೇಕಾ ನಾನು? ಮತ್ತೆ ನೀನು ಕುರಿ ಕಾಯೋನು ಅನ್ಕೊಂಡ್ರ? ಬಂದ್ರೆ ಕಸ ಎತ್ತಿಸ್ತೀರಾ, ಬರ್ದೇ ಇದ್ರೆ ಪ್ರಾಪರ್ಟಿ ಎತ್ತಿಸ್ತೀರಾ. ಈಗ ಫುಲ್ ಅನ್ರೆಸ್ಪೆಕ್ಟ್. ಅದು ಅನ್ರೆಸ್ಪೆಕ್ಟ್ ಅಲ್ಲ, ಡಿಸ್ರೆಸ್ಪೆಕ್ಟ್ ಅಂತಾರೆ. ಡಿಸ್ ಅಲ್ಲ, ಡಿಸ್. ನನಗೆ ಡಿಸ್ಸು ಪಸ್ ಎಲ್ಲ ಗೊತ್ತಾಗಲ್ಲ, ಕಿಸ್ ಅನ್ನೋದೊಂದು ಗೊತ್ತು. ನಾನು ಮೊದ್ಲೇ ಅಮರ ಪ್ರೇಮಿ. ಈ ತರ ಮಾತೆಲ್ಲ ನನ್ನ ಹತ್ರ ಆಡ್ಬಾರ್ದು. ನೋಡಪ್ಪ, ನನ್ನ ಇನ್ನರ್ ಅಂದ್ರೆ ಒಳಗಿನ ಭಾವನೆಗಳನ್ನ ಬಾದುಷಾ ತರ ಬರ್ದು ರಚ್ಚುನ ಇಂಪ್ರೆಸ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನೀ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ. ನನ್ ಬ್ಯಾನರ್ ಯಾವ್ದು ಗೊತ್ತಾ? ಬ್ಯಾನರ್? ಬ್ಯಾನರ್ ಎಲ್ಲ ಶುರು ಮಾಡ್ಕೊಂಡಿದ್ದೀರಾ? ಲಕ್ಷ್ಮಿ ಕಪ್ಪೆ ಬ್ಯಾನರ್. ಸಕ್ಕದಾಗೈತಲ್ಲ ಏನ್ ಕ್ವೀನ್ಸ್? ನಂದು ಕತೆಗಳು ಎಷ್ಟು ಬರ್ದಿದ್ದೀನಿ ಗೊತ್ತಾ? ಅದರಲ್ಲಿ ಮೊದಲನೇ ಕತೆ ಏನ್ ಗೊತ್ತಾ? ಡಿಂಪು ನೀನ್ ತುಂಬಾ ಇಂಪು. ಶೀಘ್ರದಲ್ಲೇ ತೆರೆ ಕಾಣ್ತಾ ಇದೆ. ನೆಕ್ಸ್ಟ್ ನಿಮ್ಮ ಬ್ಯಾನರ್ ಅಲ್ಲಿ ಇನ್ನು ಯಾವ್ಯಾವ ಕತೆಗಳನ್ನೆಲ್ಲ ಬರ್ದಿದ್ದೀರಾ ಕುರಿ ಅವರೇ? ಕೊರಿಯನ್ನಲ್ಲಿ ನಂದೇ ಓನು ಆತ್ಮಕತೆ ಬರಿತಾ ಇದ್ದೀನಿ. ಹೆಸರು ಏನಿಟ್ಟಿದ್ದೀರಾ ಆತ್ಮಕತೆಗೆ? ಮರ್ತೋಗಿದ್ದೀನಿ. ಅಯ್ಯೋ ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಏನ್ರಿ ನೀವು ಟೈಟಲ್ಲೇ ಮರ್ತೋಗಿದ್ದೀನಿ ಅಂತ? ಆಯ್ತು ಕುರಿ ಅವ್ರೆ, ಇದಕ್ಕೆ ಯಾರು ಹೀರೋ ಅಂತ ತಿಳ್ಕೊಬೋದಾ? ಇಷ್ಟು ಕ್ಯೂಟ್ ಆಗಿ, ಇಷ್ಟು ಹ್ಯಾಂಡ್ಸಮ್ ಆಗಿ ಈ ಒಂದು ಗಂಡಸ್ ನಿಂತಿದ್ದಾನೆ. ಹೀರೋ ಯಾರು? ಅಲ್ಲ, ನನಗೆ ಯಾವ ಗಂಡಸು ಕಾಣ್ತಾನೆ ಇಲ್ವಲ್ಲ ಇಲ್ಲಿ. ಈಗ RRR ಮೂವಿಗೆ ಕತೆ ಬರಿತಾ ಇದ್ದೆ. ಆ RRR ಏನಪ್ಪಾ ಅಂತಂದ್ರೆ ರೆಡ್ ರೋಸ್ ರಚಿತಾ ರಾಮ್. ಬ್ಯಾನರ್ ಹೆಸರು ಕೇಳಿ. ಏನು? ರೆಡ್ ರೋಸ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಅಲ್ಲ, ರೆಡ್ ರೋಸ್ ಪ್ರೊಡಕ್ಷನ್ಸ್ ಅಂತ ಹೆಸರಿಟ್ಟು. ನನ್ನ ಪ್ರೊಡಕ್ಷನ್ ನನ್ನಿದು, ನಾನು ಏನಾರು ಇಟ್ಕೋತೀನಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಟ್ಲಿಂದ ತರಿಸ್ಬಿಟ್ಟು ಫೋಟೋ ತಕೊಂಡು ನಾನ್ ಮಾಡಿದ್ದು ಅಂತ ಫೋಟೋ ತೆಗೆದು ಹಾಕ್ತಿರ್ತೀರಲ್ಲ, ಅದ್ರಲ್ಲಿ ಯಾವ್ದಾರ ಹೆಸರಿಟ್ರೆ ಹಾಕೊಳ್ಳಿ ಬೇಕಾರೆ. ಇನ್ನು ನನ್ನ ತಲೆಯಲ್ಲಿ ಏನೇನಿದೆ ಗೊತ್ತಾ? ಏನಿದೆ? ರಚ್ಚು ನನ್ನ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಆತರಿತಾ ಇದ್ದಾರೆ. ರಚ್ಚುಗೋಸ್ಕರ ಒಂದು ಕವಿತೆ. ನನ್ನ ತಲೆಯಲ್ಲಿರುತ್ತೆ ಏನು, ನನ್ನ ತಲೆಯಲ್ಲಿರುತ್ತೆ ಏನು, ಮರದಲ್ಲಿರುತ್ತೆ ಜೇನು, ನನ್ನ ಹೃದಯದಲ್ಲಿರೋದು ಡಿಂಪಲ್ ಕ್ವೀನು. ನನಗೆ ಗೊತ್ತು ನಿಮ್ಗೆ ನಾನು ಅಚ್ಚು ಮೆಚ್ಚು, ಬಟ್ ಹುಷಾರಾಗಿರಿ, ನನ್ನ ಕೈಲಿದೆ ಮಚ್ಚು. ವೆರಿ ಗುಡ್. ರಚ್ಚು ಕೈಲಿ ಮಚ್ಚು ಹೊಸ ಟೈಟ್ಲ್. ಹೌದು, ಬರೆಯೋ ಸ್ಟೈಲ್ ನೋಡಿದೆ, ಅದು ಸುಮ್ಮನೆ ಗೀಚ್ತಿರೋ ತರ ಇತ್ತು. ಇಲ್ಲಿ ನೋಡಿ, ಶಾರ್ಟ್ ಹ್ಯಾಂಡ್. ಹೌದು. ಯಾವ ಹ್ಯಾಂಡ್? ಶಾರ್ಟ್ ಹ್ಯಾಂಡ್. ವೆರಿ ಗುಡ್. ನಾನು ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಓಕೆ, ನಮ್ಮ ಕುರಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕತೆಗಾರ ಕುರಿಯವರಿಗೆ ಬರೀ ಇದೇ ಜೋಶಲ್ಲಿ ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೇ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನ ಮೆರೆಸುವಂತ ಆಸ್ಥಾನ, ಸೂಪರ್ ಕ್ವೀನ್. Special partner, Continental Malgudi Filter Coffee, Nirma Advanced Detergent, Sadhguru Ayurveda Gram Floor Soap, Digital Streaming Partner Z5. ಬದುಕಿನ ಬೇರು ಹೆಣ್ಣು,
ಬದುಕನ್ನ ನಡೆಸುವ ವಾತ್ಸಲ್ಯ ಮೂರ್ತಿ ಹೆಣ್ಣು. ತನ್ನ ಪ್ರಾಣವನ್ನ ಬಲಿಕೊಟ್ಟು ನಮ್ಗೆ ಜನ್ಮವನ್ನ ಕೊಡ್ತಾಳೆ. ಪ್ರತಿ ಕತೆ ಹೆಣ್ಣಿನ ಸುತ್ತಾನೇ ಸುತ್ತಾ ಇರತ್ತೆ. ಹೆಣ್ಣಿಲ್ಲದೆ ಸಂಸಾರದ ಕಥೆ ಇಲ್ಲ. ಎಲ್ಲಾ ಕತೆಗಳ ಹಿಂದೆ ಇರುವಂತ ಕಥಾ ನಾಯಕಿಯರು ಒಂದೊಂದು ಕಥೆಯ ಹಿಂದೆ ಒಂದು ನೋವಿದೆ. ನಮ್ಮೆಲ್ಲರ ಜೀವನದ ಮೊದಲನೇ ಸಾಲು ಹೆಣ್ಣು, ಹಾಗೆ ಕೊನೆಯ ಸಾಲು ಕೂಡ ಹೆಣ್ಣು. ಆ ಕತೆಗಳನ್ನ ನಮ್ಮ ಕ್ವೀನ್ಸ್ ವಿಭಿನ್ನವಾಗಿ ಡಾನ್ಸ್ ಮೂಲಕ, ಸ್ಕಿಟ್ ಮೂಲಕ, ಕ್ರಿಯೇಟಿವ್ ಆಗಿ ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರ ಕಥೆಯನ್ನ ಅವರ ಮೂಲಕವೇ ತಿಳಿದುಕೊಳ್ಳುವಂತ ಪ್ರಯತ್ನವೇ ಈ ವಾರದ ಸುತ್ತು ಟೆಲ್ ಯೋರ್ ಸ್ಟೋರಿ ರೌಂಡ್. ಮೊದಲಿಗೆ ಇವರು ನೀತಿ ಕಥೆಗಳ ಕಥಾನಾಯಕ. ಮುದ್ದು ಮುದ್ದಾಗಿ ನಗೋದೆ ಇವರ ಕಾಯಕ. ರಾಣಿ ಕಥೆಗಳಲ್ಲಿ ಅಮಾಯಕ, ದೆವ್ವದ ಕತೆ ಹೇಳೋದ್ರಲ್ಲಿ ಭಯಾನಕ. ಸ್ವಾಗತಿಸಿ ನಮ್ಮೂರ ನ್ಯಾಯ ದೇವರು, ಚಿನ್ನಾರಿ ಮುತ್ತ, ನಮ್ಮ ಅರಮನೆಯ ಯಜಮಾನ ಶ್ರೀ 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 ವಿಜಯ ರಾಘವೇಂದ್ರ. ಯಾರು ಬಂದರು ಎದುರ್ಯಾರು ನಿಂತರು, ಪ್ರೀತಿ ಹಂಚುವ ಯಜಮಾನ ನಿಂತ ನೋಡು ಯಜಮಾನ ನಿಂತ. ನಮ್ಮ ಡಿಂಪಲ್ ಕ್ವೀನ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. ಇರಿ ಶ್ವೇತು, ಈಗ ನನ್ನ ಸರ್ದಿ. ಆ ಕ್ವೀನು ನನ್ನ ಡಿಂಪು. ಅವ್ರ ವಾಯ್ಸು ಇಂಪು, ಅವ್ರ ಮಾತು ಮತಾಪು. ಅವರ ಫೇವ್ರೆಟ್ ಈ ಕುರಿ ಪ್ರತಾಪ್. ಅವ್ರು ಹಾಕೋದು ಬೆಳದಿಂಗಳ ಸೋಪು, ಕುಡಿಯೋದು ಕುರಿ ಕಾಲ್ ಸೂಪು. ಎಸ್ ಮೈ ಡಿಯರ್ ರಚು, ನನ್ನ ಆರ್ಟ್ ಅನ್ನೋ ಬಲ್ಪಿಗೆ ಅವರೇ ಸ್ವಿಚ್ಚು. ಲೆಟ್ಸ್ ವೆಲ್ಕಮ್ ಸೂಪರ್ ಸ್ಟಾರ್ಗಳ ಡಿಂಪಲ್ ಕ್ವೀನ್ ರಚಿತಾ ರಾವ್. ಹೆಂಗೆ ಒಂದೇ ಒಂದು ಲೀಡ್ಗೆ ಡೇಟಿಂಗ್ ತಂದ್ಕೊಬಿಟ್ಟಿದ್ದೀನಿ. ಏ ಆಡಿಯೋ ಇದನ್ನೇ ಆಗ್ತಾರು. ಮೀಟಿಂಗು ಡೇಟಿಂಗು. ಶ್ವೇತಾ ಅವ್ರೆ, ನನ್ನೊಂದು ದೊಡ್ಡ ಡೌಟ್ ಇದೆ. ಹೇಳಿ. ನನಗೆ ಡಿಂಪು ಅವ್ರ ತರ ಕೆನ್ನೆಲೆ ಎರಡು ನಿಮ್ಮ ಗುಳಿ ನನಗ್ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಂತರ ಯಾವಾಗ್ಲೂ ಸದಾ ನಗ್ತಿರ್ಬೇಕು. ಹುಚ್ಚ ಅಂತಾರೆ ನಿಮ್ಮನ್ನ. ಬರ್ತಾ ಇಲ್ಲ. ಅದು ಏನ್ ಗೊತ್ತಾ, ಬೈ ಬರ್ತ್ ಇರುವಂತ ಅದು. ಶೋರೆ, ನೀವ್ ಹಾಗೆ ಒಂಚೂರು ಸ್ಮೈಲ್ ಮಾಡಿ ತೋರಿಸಿ ಹೇಗ್ ಸ್ಮೈಲ್ ಮಾಡ್ಬೇಕು ಅಂತ. ಯಾಕ್ರಿ, ಏನಾಯ್ತು? ಅವ್ರ ನಕ್ಕಿದ್ಕೆ ಅಷ್ಟು ಹಳ್ಳ ಆಗೋಯ್ತು, ಬಿದ್ದೋಗ್ಬಿಟ್ಟೆ. ಇವತ್ತಿನ ಸುತ್ತಿಗೆ ಗ್ರ್ಯಾಂಡ್ ಎಂಟ್ರಿ ಆಗಿ ಕಿರೀಟವನ್ನ ಹಾಕಿಸ್ಕೊಂಡು ಸಿಂಹಾಸನದಲ್ಲಿ ಕೂತಿರುವಂತ ನಮ್ಮ ಹೆಮ್ಮೆಯ ಸೂಪರ್ ಕ್ವೀನ್ಗಳಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಲ್ರೂ ತಮ್ಮ ತಮ್ಮ ಕಥೆಯನ್ನ ಹೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವು ಕೂಡ ರೆಡಿ ಆಗಿದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಮಾತಿನ ಮಲ್ಲಿ ರಶ್ಮಿ ಪ್ರಭಾಕರ್. ಏಯ್, ಯಾರೋ ಔಟು ನೋಡೀಗ ಹೇಗ್ ಹೊಡಿತೀನಿ ಅಂತ. ಚಿನ್ನಿ ದಾಂಡಲ್ಲಿ ಈ ರಶ್ಮಿ ಸಮ ಯಾರು ಇಲ್ಲ. ನೋಡ್ದ್ಯಾ ಈಗ್ಲಾದ್ರೂ ಗೊತ್ತಾಯ್ತಾ ನಾನೇನು ಅಂತ? ಆಡ್ತು ಬಿಡಮ್ಮ, ಆಟದಲ್ಲೂ ನೀನು ಯಾರು ಮೀರ್ಸಕ್ಕಾಗಲ್ಲ, ಮಾತಲ್ಲೂ ಯಾರು ನೀನು ಮೀರ್ಸಕ್ಕಾಗಲ್ಲ. ತಗೊಳ್ಳ 10 ರೂಪಾಯಿಗೆ 3 ಐಸ್ ಕ್ಯಾಂಡಿ ಕೊಟ್ಬಿಡು. ಆಗಲ್ಲಮ್ಮ, 10 ರೂಪಾಯಿಗೆ 2 ಬರೋದು. ಏನಂದ? ನಾನ್ ಯಾರು ಗೊತ್ತಾ? ನಮ್ಮಪ್ಪ ಯಾರು ಅಂತ ಗೊತ್ತಾ? ಯಾರು? ಈ ಊರಿಗೆ ದೊಡ್ಡ ಯಜಮಾನ, ಟೈಗರ್ ಪ್ರಭಾಕರ್. ಮೊದಲೇ ಹೇಳಕ್ಕಾಗ್ಲಿಲ್ವಾ? ತಗೊಳಮ್ಮ ತಾಯಿ, ಎಷ್ಟು ಮಾತಾಡ್ತೀಯ ನೀನು? ನೋಡ್ರಪ್ಪ, ಅಣ್ಣ ತಮ್ಮ ಅಂದಮೇಲೆ ಹೊಂದಾಣಿಕೆಯಿಂದ ಇರಬೇಕು. ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೋಬಾರ್ದು. ಇನ್ಮೇಲೆ ಆದರೂ ಬುದ್ಧಿಯಿಂದ ರಾಮ ಲಕ್ಷ್ಮಣನ ಥರ ಒಟ್ಟಾಗಿರಿ. ಅಪ್ಪ ಏನು? ಅಪ್ಪ, ಅದು ನಾನು ತೋಟದ ಹತ್ರ ಹೋಗ್ಬರ್ತೀನಿ. ಸರಿ, ಹೊತ್ತು ಮುಳುಗುವಷ್ಟರಲ್ಲಿ ಬಂದು ಮನೆ ಸೇರ್ಕೋಬೇಕು. ಆಯ್ತಪ್ಪ, ಬಂದ್ಬಿಡ್ತೀನಿ.
ಅಪ್ಪ ನನಗೆ ಜರ್ನಲಿಸ್ಟ್ ಆಗಬೇಕು ಅಂತ ಆಸೆ ಇದೆ. ಅದೇ ಅಪ್ಪ, ಟಿ ವಿಲೆಲ್ಲ ನ್ಯೂಸ್ ಓದ್ತಾರಲ್ಲ, ನಾನು ಅದು ಮಾಡ್ತೀನಿ. ಬೇಕಾಗಿಲ್ಲ, ರಾತ್ರಿ ಹೊತ್ತಲ್ಲೆಲ್ಲ ತಿರುಗಬೇಕಾಗುತ್ತೆ. ಆ ಕೆಲಸ ಎಲ್ಲ ನಿನಗೆ ಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಟಿ ವಿಲಿ ಕಾಣಿಸ್ಕೊಳ್ಳೇಬೇಕು. ನಾನು ನಟಿ ಆದರೂ ಹಾಗೆ ಆಗ್ತೀನಿ. ಸರಿ, ನಿನ್ನಿಷ್ಟ, ಏನಾದ್ರು ಮಾಡ್ಕೊ ಹೋಗು. ನಟಿ ಆಗಬೇಕು ಅನ್ನೋ ಛಲ ಇಟ್ಕೊಂಡು ಅವರಪ್ಪನ್ನ ಕಾಡಿ ಬೇಡಿ ಕೊನೆಗೂ ಒಪ್ಪಿಸಿ ಹಲವಾರು ಕಡೆ ಆಡಿಷನ್ ಕೊಟ್ಲು. ಕೊನೆಗೂ ಅವ್ರು ಪಟ್ಟ ಕಷ್ಟಕ್ಕೆ ಒಂದಿನ ಪ್ರತಿಫಲ ಸಿಕ್ತು. ಹಲೋ, ನಾವು ಜಿ ಕನ್ನಡ ಚಾನಲ್ನಿಂದ ಕಾಲ್ ಮಾಡ್ತಾ ಇರೋದು. ನೀವು ಶುಭ ವಿವಾಹ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದೀರಾ. ಕಾಂಗ್ರ್ಯಾಚುಲೇಷನ್ಸ್. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಕೊನೆಗೂ ನನ್ನ ಆಸೆಯಂತೆ ನಾನು ನಟಿಯಾದೆ. ಹೀಗೆ ಒಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೇ ನೋಡಿ, ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ನನ್ನ ರಾಜ್ಕುಮಾರನ್ನ ಭೇಟಿ ಮಾಡಿದ್ದೆ. ಅಪ್ಪನ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬಾ ಭಯ ಆಗ್ತಿದೆ. ನೀನೇ ಹೇಗಾದ್ರೂ ಹೇಳಿ ಒಪ್ಸು. ಹೌದಾ, ಸರಿ, ನಾನು ಅಪ್ಪನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಓಕೆನಾ? ಬಾ ನನ್ ಜೊತೆ. ಅಪ್ಪ ಅಪ್ಪ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದು ರಶ್ಮಿ ನಿಖಿಲ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದಾರೆ ಅಪ್ಪ. ಅವರಿಬ್ರಿಗೂ ಮದ್ವೆ ಮಾಡ್ಸೋಣ ಅಪ್ಪ. ನಮ್ಮ ಮಕ್ಳು ಖುಷಿಗಿಂತ ಬೇರೆ ಇನ್ನೇನು ಬೇಕೋ. ಒಳ್ಳೆ ದಿನ ನೋಡಿ ವಾಲ್ಗ ಊದ್ಸೇ ಬಿಡೋಣ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ರಶ್ಮಿ, ಡಾನ್ಸ್ ಮೂಲಕ ನೀವು ನಿಮ್ಮ ಕಥೆನ ಎಲ್ಲರ ಹತ್ರ ಹಂಚ್ಕೊಂಡ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ನಿಮ್ಗೆ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ. ಹಳ್ಳಿಯಲ್ಲಿ ಅಂದಿದ ತಕ್ಷಣ ಯಾವ ಹಳ್ಳಿ? ಹೊಸಕೋಟೆ ಹತ್ರ ಒಂದು ಕೋಡಿ ಅಂತ ಒಂದು ಹಳ್ಳಿ ಇದೆ. ಅದಕ್ಕೆ ಕೇಳೋಣ ಅಂತಿದ್ದೆ ನಾನು, ಯಾಕೆ ಮುಂದೆ ಒಂದಷ್ಟು ಪ್ರಶ್ನೆಗಳಿದಾವೆ ಅದಕ್ಕೆ. ಹಳ್ಳಿ ವಾತಾವರಣ, ಅಲ್ಲಿರೋ ನೇಚರ್ ಆಗ್ಲಿ ಅಥವಾ ಅಲ್ಲಿನ ಜನ ಆಗ್ಲಿ ಎಲ್ಲಾನು ವಿಭಿನ್ನ. ಅಲ್ಲಿನ ಆಟಗಳಾಗ್ಲಿ, ಜೊತೆಗೆ ಅಲ್ಲಿ ಹೇಗೆ ಅಂತಂದ್ರೆ ನಮ್ದು ತೋಟ ಇರ್ತಿತ್ತು, ಅಲ್ಲಿ ದೊಡ್ಡ ದೊಡ್ಡ ಬಾವಿ ಇರ್ತಿತ್ತು. ನಮ್ಮಪ್ಪ ಅಲ್ಲಿ ಹೋಗಕ್ ಬಿಡ್ತಾ ಇರ್ಲಿಲ್ಲ, ಯಾಕಂದ್ರೆ ದೆವ್ವ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ಹಳ್ಳಿ ಅಂದಿದ ತಕ್ಷಣ ಸುಮಾರು ಇನ್ಸಿಡೆಂಟ್ಸ್ ಗಳಿದೆ ಹೇಳೋದಕ್ಕೆ. ನಾನು 2 ಹೇಳ್ತೀನಿ, ಏನ್ ಇವಾಗ 3 ಹೇಳಿ ನನಗೇನ. ಸೊ ದೆವ್ವದ ಕತೆ ಅಂತಂದ್ರೆ ಹೇಗೆ, ಅಲ್ಲಿ ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಟಿವಿ ಇದ್ರೂ ಕೇಬಲ್ ಇರ್ತಾ ಇರ್ಲಿಲ್ಲ. ಇಡೀ ವಟಾರ್ದು ನಮ್ಮನೆ ಹತ್ರ ಬಂದ್ಬಿಡ್ತಾ ಇದ್ರು ಮೂವಿ ನೋಡೋದಕ್ಕೆ. ಸೊ ಅವತ್ತು ಯಾವ್ದೋ ಒಂದು ದೆವ್ವದ ಮೂವಿ ಹಾಕಿದ್ರು ಅನ್ಸುತ್ತೆ. ಎಲ್ಲ ಕುತ್ಕೊಂಡು ಹಿಂಗ್ ನೋಡ್ತಾ ಇದೀವಿ.
ಎಷ್ಟು ಇಂಪ್ಯಾಕ್ಟ್ ಆಯ್ತು ನೋಡಿ. ಅವಾಗ ನಮ್ಮಮ್ಮ ಹೇಳಿದ್ರು ಮೋಸ್ಟ್ಲಿ ಇವತ್ತು ದೆವ್ವ ಬರುತ್ತೆ ಅನ್ಸುತ್ತೆ, ಡೋರ್ ಮೇಲೆ ನಾಳೆ ಬಾ ಅಂತ ಬರ್ದ್ಬಿಡು, ಮೋಸ್ಟ್ಲಿ ನಾಳೆ ಬರುತ್ತೆ ದೆವ್ವ ಅಂತ ಇದ್ರು. ನಿಜವಾಗ್ಲೂ ನಾನು ಬರ್ದಿದ್ದೀನಿ ಡೋರ್ ಮೇಲೆ. ಸೈಕಲ್ ಅಲ್ಲಿ ಹೋಗ್ಬೇಕು ಅಂದ್ರೆ ಸ್ವೀಟ್ಸ್ ತಗೊಂಡ್ ಹೋಗ್ತಾ ಇದ್ರೆ ಹಿಂದೆ ಯಾರು ಕೂತಿಲ್ಲ ಅಂತಂದ್ರೆ ಕಲ್ಲು ಇಟ್ಕೊಂಡು ಹೋಗ್ತಿದ್ವಿ, ಯಾಕೆಂದ್ರೆ ಹಿಂದೆ ಬಂದ್ ದೆವ್ವ ಕೂತ್ ಬಿಡತ್ತೆ. ಸೊ ಕಲ್ಲಿಟ್ರೆ ಕೂರಲ್ಲ ಅಂತ. ಕುರಿಯವರೇ, ನೀವೇನಾದ್ರು ನಾಳೆ ಬಾ ಅಂತ ಬರ್ದಿದ್ರಾ, ಕಲ್ಲಿಟ್ಕೊಂಡು ಕೂತಿದ್ರಾ? ನಾನು ಇವತ್ತೇ ಬಾ ಅಂತ ಬರ್ದಿದ್ದೆ, ಯಾವುದು ಬರ್ಲಿಲ್ಲ. ರಾಘು ಅವರೇ ಹೇಳಿ. ಅಯ್ಯೋ, ನಾಳೆ ಬಾ ಅನ್ನೋದು ಇಟ್ ಇಸ್ ಅ ಟ್ರೂ ಫಿನಾಮಿನನ್. ಅದು ಬೆಂಗಳೂರಲ್ಲಿ ಎಷ್ಟೋ ವರ್ಷಗಳ ಹಿಂದೆ, ಐ ಥಿಂಕ್ ಡ್ಯೂರಿಂಗ್ 92-93 ಏನೋ, ಎಲ್ಲಾರ ಮನೆಗಳಲ್ಲಿ ಗೇಟ್ಗಳಿಗೆ ಕಾಂಪೌಂಡ್ಗೆ ನಾಳೆ ಬಾ ಅಂತ ಬರೀತಿದ್ರು. ಅದು ಉತ್ತರ ಕರ್ನಾಟಕದಲ್ಲಿ ಒಂದು ಫಿನಾಮಿನನ್ ಆಯ್ತು. ಬಾಗಿಲ ಮೇಲೆ ಬರ್ದಿಲ್ಲ ಅಂದ್ರೆ ಆ ಮನೇಲಿರೋ ಗಂಡಸರು ಕಿಡ್ನಾಪ್ ಆಗೋರಂತೆ. ನಾನು ಕಾರ್ಗೆ ಲೋನ್ ಮಾಡಿಸ್ಬಿಟ್ಟು ನಾಳೆ ಬಾ ಅಂತ ಬರ್ದಿದ್ದೆ. ಅವರೇ ದೆವ್ವನ. ರಶ್ಮಿ, ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ಅದನ್ನ ಪರ್ಫಾರ್ಮ್ ಮಾಡಿದ್ರಿ. ಒಂದು ಸಾಮಾನ್ಯವಾಗಿ ವೇದಿಕೆ ಮೇಲೆ ನಾವು ಟೆಲ್ ಅ ಸ್ಟೋರಿ ಅಂದಾಗ ಯಾರ್ದೋ ಒಬ್ಬರ ಕಥೆನ ನಮ್ಗೆ ಸ್ಟೇಜ್ ಮೇಲೆ ಅದನ್ನ ಪರ್ಫಾರ್ಮ್ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಇವತ್ತು ನೀವು ಹೇಳ್ದಂಗೆ ನಿಮ್ಮ ಕಥೆನ ನೀವೇ ಪರ್ಫಾರ್ಮ್ ಮಾಡ್ತಿದ್ದೀರಾ, ಬಹಳ ಖುಷಿಯಾಗಿ ಹೇಳ್ಕೊತಾ ಇದ್ದೀರಾ. ನಾನು ಆಗ್ಲೇ ಹೇಳಿದಾಗೆ ಒಂದು ಪರಿಚಯ ಇತ್ತು ನಿಮ್ ಬಗ್ಗೆ, ಅದನ್ನ ನೀವು ಹೇಳ್ಕೊಂಡಿದ್ರಿ. ಆದ್ರೆ ಇವಾಗ ಅದನ್ನ ನೋಡ್ದ ಹಾಗಾಯ್ತು. ನನ್ಗೆ ಒಂದೇ ಒಂದು ಪ್ರಶ್ನೆ, ನೀವು ನಿಜವಾಗ್ಲೂ ನಿಮ್ ತಂದೆ ಟೈಗರ್ ಪ್ರಭಾಕರ್ ಅಂತ ಹೇಳಿದ್ರ ಐಸ್ ಕ್ಯಾಂಡಿ ಮಾರೋನ್ಗೆ? ಅಪ್ಪ ತುಂಬಾ ಸ್ಟ್ರಿಕ್ಟ್. ಜೊತೆಗೆ ಹಳ್ಳಿಲೆಲ್ಲ ಹೇಗೆ ಅಂತಂದ್ರೆ ಒಂಥರ ಏನಂತಾರೆ, ನ್ಯಾಯಾಧೀಶ ಅಂತಾರಲ್ಲ. ಏನಾದ್ರೂ ಯಾರಿಗಾದ್ರೂ ಕಷ್ಟ ಆಯ್ತು ಅಂತಂದ್ರೆ ಅಥವಾ ಏನೋ ಒಂದ್ ಜಗಳ ಮಾಡ್ಕೊಂಡ್ ಬಂದ್ರೆ ನಮ್ಮ ಅಪ್ಪನೇ ಸಾಲ್ವ್ ಮಾಡ್ಬೇಕು. ಎಲ್ಲ ಅಣ್ಣ ಪ್ಲೀಸ್ ಅಣ್ಣ ಅಂತ ಬಂದ್ಬಿಡ್ತಾ ಇದ್ರು. ಎಷ್ಟೋ ಜನರಿಗೆ ಕನಸಿರುತ್ತೆ ರಶ್ಮಿ ಅವರೇ, ಈ ತರ ಇರ್ಬೇಕು ಮನೆಯಲ್ಲಿ ಅಂತ. ಆತರ ಕನಸಿನ ಜೀವನವನ್ನ, ಬದುಕನ್ನ ನೀವು ನೋಡಿದೀರಾ. ಸೊ ಐ ಆಮ್ ಸೋ ಹ್ಯಾಪಿ. ಟಚ್ ವುಡ್. ಥ್ಯಾಂಕ್ ಯು. ನಿಮ್ಗೆ ಯಾವುದೇ ದೃಷ್ಟಿಗಳು ತಾಗದೇ ಇರ್ಲಿ ನಿಮ್ಮ ಕುಟುಂಬಕ್ಕೆ. ಈ ತರ ಒಬ್ರು ತಂದೆ ನಿಮಗೆ, ನಿಮ್ಮ ಕನಸುಗಳಿಗೆ, ನಿಮ್ಮ ಆಸೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅವ್ರನ್ನ ವೇದಿಕೆ ಮೇಲೆ ಕರಿಬೋದಾ? ಟೈಗರ್ ಪ್ರಭಾಕರ್ ಸರ್, ನಮಸ್ಕಾರ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮನ್ನ ಟೈಗರ್ ಪ್ರಭಾಕರ್ ಅಂದ್ರಲ್ಲ ಸರ್ ಅವರು. ಎಷ್ಟು ಶಾಂತವಾಗಿ ಕೂತಿದ್ದೀರಿ, ನೋಡಕ್ ತುಂಬಾ ಸಾಫ್ಟ್ ಆಗಿ ಕಾಣಿಸ್ತಾರೆ ರಶ್ಮಿ ಅವರೇ. ಬಟ್ ಆ ತರ ಇರ್ಲಿಲ್ವಾ? ಅಲ್ಲಿ ನೋಡಿ ರಿಯಾಕ್ಷನ್. ಹಾಗೆ ಇದ್ದೆ, ನಾವು ಊರಲ್ಲಿ ಇರ್ಬೇಕು, ಹಂಗೆ ಇದ್ದು ಮಾತನ್ನ ಬೆಳೆಸ್ಬೇಕು. ಯಾರು ಬಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕು ಅಂತಂದ್ರೆ ಈ ತರ ಇದ್ರೆ. ನಿಮ್ಮಿಂದ ಈ ತರ ನಿಮ್ ಮಗಳು ಬೆಳೆದಿದ್ದಾಳೆ, ಒಂದು ಬಹಳ ಹೆಸರನ್ನ ಗಳಿಸಿದ್ದಾರೆ ಅಂತ ಹೇಳೋದು ಒಂದು ಹೆಗ್ಗಳಿಕೆ ಅಲ್ವಾ ಪ್ರತಿ ಮನೆಗೂ. ಸೊ ಆ ತರ ವಿಚಾರದಲ್ಲಿ ನೀವು ನಮಗೆಲ್ರಿಗೂ ಸ್ಫೂರ್ತಿ. ಥ್ಯಾಂಕ್ ಯು ರಾಘು ಅವರೇ. ಅಂಡ್ ರಚಿತಾ ಅವರೇ. ಅಪ್ಪಾಜಿ, ನೀವು ನಿಜವಾಗ್ಲೂ ನಿಮ್ಮನ್ನ ನೋಡ್ದಂಗೆ ನೀವು ಅಷ್ಟು ಸಾಫ್ಟ್ ಅಂತ ಅನ್ಸ್ತೀರಾ, ಬಟ್ ರೆಬಲ್ ಅಂತ ನಮ್ಗೆ ಅಲ್ಲಿ ಕೆಲವೊಂದು ಸೀನಲ್ಲೇ ಗೊತ್ತಾಗಿದ್ದು. ನಾನು ನಿಮ್ಮ ಏಜ್ ಕೇಳ್ಬೋದಾ? ಐ ಆಮ್ ಸಾರಿ. 68 ವಯಸ್ಸಾ ಸರ್? ಹುಡುಗಿರು ಯಾರು ವಯಸ್ಸು ಹೇಳಲ್ಲ, ನೀವ್ಯಾಕೆ ಕೇಳ್ತೀರಾ? ಹುಡುಗಿರು ಹೇಳಿಲ್ಲ ನಾನು ಹೇಳ್ಬೇಕು ಅನ್ನೋ ಕಾನೂನು. ಹತ್ರಕ್ಕೆ ಹೋಗಕ್ಕೆ ಭಯ ಆಯ್ತದೆ, ಕಪಾಳ ಕೊಡಿತಾರೆ ಅಂದ್ರೆ ಕೈ ಸರ್. ನನ್ನ ಮೈ ಕೈ ಗಡಗಡ ನಡೀತಾ ಇದೆ. ಹತ್ರ ಬಂದು ಮಾತಾಡ್ಬೋದಾ ಸರ್? ಹೇಳಿ. ಈಗ ನೀವು ಊರ್ ಗೌಡ್ರು, ನನಗೆ ಒಂದು ಅನ್ಯಾಯ, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನನಗೆ. ದಯವಿಟ್ಟು ನೀವೇ ನನ್ನ ಬಗೆಹರಿಸ್ಬೇಕು. ಈ ಕೈ ಹಿಡ್ಕೊಂಡಿರ್ತೀನಿ ಯಾವ್ದಕ್ಕೂ. ಅಲ್ಲಿದಾರಲ್ಲ ನಮ್ ರಚಿತಾ ಮೇಡಮ್, ಗೊತ್ತಾ ನಿಮ್ಗೆ? ಗೊತ್ತು. ಅವ್ರ ಫ್ಯಾನ್ ನಾನು. ನನಗೆ ನ್ಯಾಯ ಕೊಡಿಸ್ತೀರಾ ಅನ್ಕೊಂಡ್ರೆ ನೀವೇ ನನ್ನ ದಾರಿಲಿ ಹೋಗ್ತಿರೋಂಗಿದ್ದೀರಾ. ಕುರಿ ಪ್ರತಾಪು ನಿಮಗೆ ಇಟ್ರು ಮತ್ತಾಪು ಇಟ್ಬಿಟ್ರು ಆಪು. ಬರೀ ಫ್ಯಾನ್ ಅಷ್ಟೇ ತಾನೇ? ಯಾಕಂದ್ರೆ ನನ್ನ ಹೃದಯದಲ್ಲಿ ಇದಾರೆ ಅವರು. ನನ್ನ ಪ್ರಪೋಸ್ನ ಎಷ್ಟು ಹೇಳಿದ್ರು ಒಪ್ಕೋತಾ ಇಲ್ಲ. ಪಕ್ಕದಲ್ಲಿ ಮಚ್ಚ ಬೇರೆ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಮೇಲೆ ಇಷ್ಟ ಇಲ್ಲ ಅವರಿಗೆ? ನಾನು ತುಂಬಾ ಸಭ್ಯಸ್ಥ, ಒಳ್ಳೆ ಹುಡುಗ. ನಿಮ್ಗೆ ಸಂಬಂಧ ಬಿಟ್ಟಿದ್ದ, ಅವ್ರು ಸಂಬಂಧ ಬಿಟ್ಟಿದ್ದಾರೆ. 10 ಊರಲ್ಲಿ ನನ್ನ ಸುರಸುಂದರಾಂಗ ಅಂತಾರೆ ಗೌಡ್ರೆ. ಸರಿ, ನೀವೇ ಹೇಳ್ಬೇಕು, ಅದನ್ನ ಅವ್ರು ಹೇಳಿಲ್ವಲ್ಲ. ಅಲ್ಲ, ಹೇಳ್ತಾರೆ. ನೀವು ಕೈ ಜೋರಾಗಿ ಹಿಂಗ್ ಅನ್ಬೇಡಿ, ರಪ್ಪ ಅಂತ ಹೊಡೆದು ಬಿಡ್ರೆ ಕಷ್ಟ.
ಅಲ್ಲ ನನ್ನನ್ನ ಅವರು ಪ್ರೀತಿ ಮಾಡಕ್ಕೆ ಏನ್ ತೊಂದರೆ ಅಂತ ಒಂಚೂರು ಕೇಳಿ ನ್ಯಾಯ ಕೊಡಿಸ್ಬೋದಾ? ಈಗ ನಮ್ಮ ಮಗಳು ಪ್ರೀತಿ ಮಾಡಿದ್ರು, ಬಟ್ ಯಾರನ್ನು ಕೇಳಿ ಮಾಡಲಿಲ್ಲ. ನಾ ಅದಕ್ಕೇನು ಅಡ್ಡ ಮಾಡೂ ಇಲ್ಲ. ಅದೇ ತರ ರಚಿತಾ ಪ್ರೀತಿ ಇಲ್ಲ. ಇವರೇ ಕನ್ಫರ್ಮೇಶನ್ ಕೊಡ್ತಾವ್ರೆ. ಇಲ್ಲ ಇಲ್ಲ ಇಲ್ಲ, ಏನ್ ದಾರಿ ಅದಕ್ಕೆ? ನಾನು ಅವ್ರನ್ನ ಪ್ರೀತಿ ಮಾಡ್ಬೇಕು ಅಂದ್ರೆ ಏನಾರು ಒಂದು ದಾರಿ. ಈ ಪ್ರಯತ್ನ ಬೀಳಲೇಬೇಡಿ ಅಷ್ಟೇ. ಹೋಗಿ ಪ್ರೋಗ್ರಾಮ್ ಮುಂದುವರ್ಸಿ ಬನ್ನಿ. ನೀವ್ ಪ್ರತಿ ವಾರ ಬರ್ತೀರಿ ನಮ್ ಸೆಟ್ಗೆ? ಬೇಡಿ ಅವಾಗ ಬನ್ನಿ ಸಾಕು. ಟೈಗರ್ ಪ್ರಭಾಕರ್ ಅಪ್ಪಾಜಿ ಅವರೇ, ನಿಮ್ಮಂತ ಹಿರಿಯ ವ್ಯಕ್ತಿಗಳು ನಮ್ಮ ವೇದಿಕೆಗೆ ಬಂದು ಇಷ್ಟು ಪ್ರೀತಿಯಾಗಿ ಇಷ್ಟು ಮುದ್ದಾಗಿ ಮಾತಾಡಿ ಎಲ್ಲರಿಗೂ ಆಶೀರ್ವಾದನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ತೆರೆಯ ಮೇಲೆ ಅಭಿನಯಿಸ್ಬೋದು, ಆದ್ರೆ ಬದುಕಲ್ಲಿ ಅಭಿನಯಿಸೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಟನೆಯನ್ನೇ ಬದುಕಾಗಿಸಿಕೊಂಡಂತ ಕಲಾವಿದೆ ಈಗ ತನ್ನ ಪಾತ್ರದಲ್ಲಿ ಜೀವಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಸ್ವಾಗತಿಸಿ ಚಾಲೆಂಜಿಂಗ್ ಕ್ವೀನ್ ಅಪೂರ್ವ ಶ್ರೀ ಅಲಿಯಾಸ್ ಪುಷ್ಪಾ. ರೀ ಮನೇಲೇನು ರೇಷನ್ ಇಲ್ಲ, ಏನೋ ತಿಂಗಳಿಗೊಂದ್ಸರಿ 15 kg ಅಕ್ಕಿ 10 kg ರಾಕಿ ಹಾಕ್ಬಿಟ್ರೆ ಸಾಕ, ಕೈ ಖರ್ಚಿಗೆ ಅಂತನೂ ಬೇಕಲ್ವಾ? ನೀವೇನು ಕೊಡ್ಲಿಲ್ಲ ಅಂದ್ರೆ ನಾನು ತಾನೇ ಹೆಂಗ್ ನಿಭಾಯಿಸ್ಲಿ? ನನಗೆ ಇನ್ನೊಂದು 1000 ಕೆಲಸ ಇದೆ. ನನಗೆ ಅಕ್ಕಿ ತಗೊಂಡ್ ಬಾ, ರಾಗಿ ತಗೊಂಡ್ ಬಾ, ಇದನ್ನೇ ಮಾಡಿ ಕುತ್ಕೊಳ್ಳ. ನಾನು ಮನೆಯಲ್ಲಿ ಏನಿದೆ ಅದನ್ನ ತಿಂದು ಸಾಯಿ. ರೀ ಏನೇ? ಅಲ್ಲ ರೀ, ನಿಮ್ ಇಷ್ಟಕ್ಕೆ ಬಂದಂಗೆ ಬರ್ತೀರಾ, ಇಷ್ಟ ಬಂದಂಗೆ ಹೋಗ್ತೀರಾ? ಮೊದಲು ಥರ ಇದೆಯಾ ನಮ್ಮ ಜೀವನ? ಇವಾಗ ನಮ್ಮ ಮನೇಲಿ ಮಗು ಅಂತ ಆಗಿದೆ. ಆ ಮಗುಗೆ ಹಾಲು ಬ್ರೆಡ್ ಏನಾರು ಕೊಡಬೇಕು ಅನ್ನೋದು ಬೇಡವಾ? ಹಿಂಗೆ ಮಾಡಿದ್ರೆ ಹೆಂಗ್ರಿ? ನಂದೇ ನನಗೆ ಗೋಡಾವಣದ 1000 ಕೆಲಸ ಇದೆ. ಇದ್ರ ಮಧ್ಯೆ ನಿನ್ನ ಮಗಳಿಗೆ ಬಿಸ್ಕೆಟ್ ತಂದು ಕೊಡು, ಬಣ್ಣ ತಂದು ಕೊಡು. ನಾನು ಇದನ್ನ ಮಾಡಕ್ಕಿದ್ದೇನೆ ಇಲ್ಲಿ. ನೋಡೋ, ನಿನ್ಗೆ ಇರೋಂಗಿದ್ರೆ ಇರೋ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು. ಸುಮ್ಮನೆ ಬೇಜಾರು ಮಾಡ್ಕೊಂಡು ಸುಮ್ಮನೆ. ಅಮ್ಮ, ಅದೇನು ಕರ್ಮ ಮಾಡಿ ನಾನು ಹೊಟ್ಟೆಲಿ ಹುಟ್ಟಿದ್ಯೋ ಗೊತ್ತಿಲ್ಲ. ನಿನಗೆ ತಕ್ಕ ತಾಯಿ ನಾನಲ್ಲ ತಾಯಿ, ನನಗೆ ಕ್ಷಮಿಸ್ಬಿಡು. ಗಂಡ ಮನೆಗೆ ಬಂದಾಗ ಕಾಫಿ ಕೊಡ್ಬೇಕನ್ನೋ ಪ್ರಜ್ಞೆ ಇಲ್ವಾ ನಿನಗೆ? ನಾಯಿ ಕೊಟ್ಟರೆ ತಗೊಳ್ರಿ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮನೆಗೆ ಬಂದ್ರೆ ಸಾಕು, ಮಾತಾಡ್ಬೇಕು. ಕೂರಕ್ಕೂ ಪುರ್ಸೋತಿಲ್ಲ, ನಿಲ್ಲಕ್ಕೂ ಪುರ್ಸೋತಿಲ್ಲ ಇಲ್ಲಿ. ಅಲ್ಲ ರೀ, ಬೆಳಗ್ಗೆ ಎದ್ದು ಮಾತಾಡಿದ್ರೆ ಬೆಳಗ್ಗೆ ಶುರು ಮಾಡ್ದಲ್ಲ ಅಂತೀರಾ, ಆಚೆ ಹೋಗಿ ಬಂದಾಗ ಮಾತಾಡಿದ್ರೆ ಬರ್ತಾ ಇದ್ದಂಗೆ ಶುರು ಮಾಡ್ದಲ್ಲ ಅಂತೀರಾ. ನಾನು ತಾನೇ ಹೆಂಗೆ ಮಾತಾಡಲಿ? ಇಲ್ಲ, ಇವತ್ತು ಏನಾದರೂ ಸರಿ, ನಾನು ಮಾತಾಡ್ತೀನಿ. ಅದೇನು ಹೇಳಿ ಸಾಯಿ? ಮಗುಗೆ 5 ವರ್ಷ ತುಂಬ್ತಾ ಬರ್ತಾ ಇದ್ದೀರಿ, ಯಾವಾಗ ಸ್ಕೂಲ್ಗೆ ಹಾಕ್ತೀರಾ? ಅವಳು ಇಷ್ಟು ಬೇಗನೆ ಓದಿ KS ಅಧಿಕಾರಿ ಆಗ್ಬೇಕಾ, IS ಅಧಿಕಾರಿ ಆಗ್ಬೇಕಾ, ಅಥವಾ ನೀನು ಓದಿ ಏನ್ ಕಿತ್ತು ದಬ್ಬಕ್ಕೆ ಹಾಕಿದ್ಯಾ ಇಲ್ಲಿ? ನಾನೇನು ಓದಿಲ್ಲ, ನಂತರ ನನ್ನ ಮಗಳು ಆಗ್ಬಾರ್ದು ಅಂತಾನೆ ನಿಮ್ಮ ಹತ್ರ ಇಷ್ಟು ಹೊಡೆದಾಡ್ತಿರೋದು. ನಾನು ಓದೋದಕ್ಕೂ ಎಷ್ಟು ಕೇಳಿ ಸಾಯ್ಲಿ ನಿಮ್ಮ ಹತ್ರ? ಗಂಡನ ಮಾತಿಗೆ ಎದುರು ಉತ್ತರ ಕೊಡ್ತೀಯ ರೀ. ನೀವು ಹೊಡೆಯೋದು ಬೈಯೋದು ನನ್ಗೆ ಯಾವುದು ಹೊಸ್ತಲ್ಲ. ಇವತ್ತು ನನ್ನನ್ನು ಸಾಯಿಸಿದ್ರು ಸರಿ, ಆದ್ರೆ ನಾನು ಮಾತ್ರ ಬಿಡಲ್ಲ. ಅಲ್ಲ ರೀ, ನೀವೇನು ಮಾತು ಕೊಟ್ಟಿದ್ದು, ನಿನ್ಗೆ ಇಷ್ಟ ಇರೋ ತನಕ ಆಕ್ಟಿಂಗ್ ಮಾಡುವಂತ ಅಂದ ಮದುವೆ ಆದ್ರಿ. ನನ್ನ ವಿಷಯ ಬಿಡಿ, ಆದ್ರೆ ಮಗು ವಿಷಯಕ್ಕೂ ಹಿಂಗೆ ಹತ್ತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ರೀ ನೋಡಿ, ನೀವು ಒಪ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಆಕ್ಟಿಂಗ್ ಸೇರ್ಕೊಂಡಾದ್ರೂ ನನ್ನ ಮಗಳಿಗೆ ಸಾಕ್ತೀನಿ, ಒಳ್ಳೆ ಜೀವನ ಕೊಡ್ತೀನಿ. ಅಂದ್ರೆ ನೀನು ಬಣ್ಣ ಹಚ್ಕೊಂಡು ಕುಣಿಯಕ್ಕೆ ಹೋಗೋವಳೆ. ಗಂಡನ ಮಾತಿಗೆ ಬೆಲೆ ಕೊಡದ ಹೆಂಡತಿ ಈ ಮನೇಲಿರೋ ಅವಶ್ಯಕತೆ ಇಲ್ಲ. ಆಯ್ತು ರೀ, ಆಯ್ತು. ಎಂತೆಂಥವ್ರಿಗೆ ಎಂತೆಂಥ ಕಷ್ಟಗಳೆಲ್ಲ ಬರುತ್ತೆ, ಆದ್ರೆ ನನಗೆ ಈ ಥರ ಬಂದಿದೆ ಅನ್ಕೋತೀನಿ. ನಿಮ್ಮ ಮನೆಯಿಂದ ಬಿಟ್ಟೋಗಿನೇ ನಾನು ನನ್ನ ಮಗಳನ್ನ ಸಾಕ್ತೀನಿ. ಆಯ್ತು, ಹೋಗೋ. ಗಂಡನ ಬಿಟ್ಟ ಹೆಂಡತಿ ಬೀದಿ ತಿರುಪ ಎತ್ತಾಳೆ.
ನಾಳೆ ನಿನಗೆ ಯಾರು ಬರಲ್ಲ, ನಾನೇ ಬರಬೇಕು, ನಾನೇ ದಿಕ್ಕು. ಹೋಗು. ಅನು, ಏನೇ ಇಷ್ಟು ದಿನ ಆದ್ಮೇಲೆ ಬಂದ್ಬಿಟ್ಟಿದ್ಯಾ? ಅಲ್ಲಲ್ಲ ಬಂಗಾರಿ, ಏನಪ್ಪ ಇವತ್ ನೆನ್ಪದ್ನ ದೊಡ್ಡಮ್ಮ ನಿನ್ಗೆ ನಮ್ಮ ಮನೆಗೆ ಬರ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಸರು, ಏನೇ ಯಾಕೆ ಹಿಂಗಿದ್ಯಾ? ನಿನ್ ಮನೆಗೆ ನೆಂಟ್ರಾಗಿ ಬಂದಿಲ್ಲ, ದೊಡ್ಡ ಜಗಳ ಆಯ್ತು, ಮನೆಯಿಂದ ಆಚೆ ತಳ್ಬಿಟ್ರು ನನ್ನ. ಅನು, ಏನೇ ಹೇಳ್ತಿದ್ಯಾ? ಅಂದ್ರೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟೆ ಬಂದ್ಬಿಟ್ಟ? ಇದು ನಿನ್ ಮನೆನೆ ಅಂತ ಅನ್ಕೋ. ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರು. ನೋಡು, ಹೊಟ್ಟೆಗೇನೋ ತಿಂದಿಲ್ಲ ಅನ್ಸುತ್ತೆ. ಮಗು ನೋಡು ಹೆಂಗ್ ಬಡಪಾಗ್ಬಿಟ್ಟಿದೆ. ಬಾ ಒಳಗಡೆ ಬಾ, ಊಟ ಮಾಡುವಂತೆ. ಇರೋಕ್ಕೊಂದು ನೆಲೆ ಸಿಕ್ತು, ಜೀವನಕ್ಕೊಂದು ದಾರಿ ಬೇಕಲ್ಲ, ಏನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡ್ತಿರುವಾಗ ದೇವ್ರ ಥರ ಸಿಕ್ಕಿದ್ದೆ ಮ್ಯಾನೇಜರ್ ಶ್ರೀಧರ್ ಅವರು. ನೀವು ಅಪೂರ್ವ ಅವರಲ್ವಾ? ಶ್ರೀಧರ್ ಸರ್ ನೀವಾ? ಏನ್ ಸರ್ ಇಲ್ಲಿ? ನಾನಿಗೆ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೌದು, ಈಗ ಯಾವ್ದು ಸೀರಿಯಲ್ ಯಾವ್ದು ಮಾಡ್ತಾ ಇಲ್ವಾ? ಅದೇ ಮಗು ಆಯ್ತಲ್ಲ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸರಿ ಸರಿ. ಮುಂದೆ ಯಾವ್ದಾದ್ರು ಸೀರಿಯಲ್ ಇದ್ರೆ ಹೇಳಿದ್ರೆ ಮಾಡ್ತೀರಾ? ನಿಜವಾಗ್ಲೂ ಮಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾಡ್ತೀನಿ, ಹೇಳಿ. ಸರಿ, ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ, ನಿಮ್ಗೆ ಫೋನ್ ಮಾಡ್ತೀನಿ. ಆಯ್ತು ಸರ್. ಬರ್ಲಾ? ಸರಿ ಅಮ್ಮ. ದೇವ್ರೇ. ಶ್ರೀಧರ್ ಅವ್ರ ಕಡೆಯಿಂದ ದೂರದರ್ಶನಲ್ಲಿ ಸಮಾಗಮ ಅನ್ನೋ ಸೀರಿಯಲಲ್ಲಿ ಅವಕಾಶ ಸಿಕ್ತು. ಅಪೂರ್ವ ಅವರೇ, ನೆಕ್ಸ್ಟ್ ಸೀನ್ ನಿಮ್ದೇ ಇದೆ. 2 ಪೇಜ್ ಡೈಲಾಗ್ ಇದೆ. ಒಂದೇ ಶಾರ್ಟಲ್ಲಿ ಸೀನ್ ಮುಗಿಬೇಕು ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಕರೆಕ್ಟ್ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಬರ್ತೀನಿ ಇವಾಗ. ಬನ್ನಿ ಸರ್. ಅಯ್ಯೋ ದೇವ್ರೆ, ನನ್ಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ಇವ್ರು ನೋಡಿದ್ರೆ ಹಿಂಗೆ ಕೊಟ್ಬಿಟ್ಟೋದ್ರು. ಮೊದಲೆಲ್ಲ 15 ದಿನ 20 ದಿವಸಕ್ಕೆ ಮುಂಚೆನೆ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಈಗೇನಪ್ಪ ಮಾಡಲಿ ನಾನು? ದೇವ್ರೆ, ಕೈಗೆ ಬಂತ ಬಾಯಿಗೆ ಬರ್ದಂಗೆ ಮಾಡ್ಬೇಡಪ್ಪ ಸರ್. ಓಕೆ ಸರ್, ರೆಡಿನಾ ಮೇಡಮ್? ಶಾರ್ಟ್ ರೆಡಿ ಇದೆ, ಬನ್ನಿ. ಸರ್, ನನಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ. ಏನೋ ಓದಕ್ಕೆ ಬರಲ್ವಾ? ಮತ್ತೆ ಆಕ್ಟಿಂಗ್ ಹೆಂಗ್ರಿ ಮಾಡ್ತೀರಾ? ಕೆಂಪ ಸತ್ನ ಬಂದ್ಬಿಡ್ತೀರಾ ಟಿವಿಲಿ ಕಾಣಿಸ್ಕೋಬೇಕಂತ? ನಮ್ಮ ತಲೆ ತಿಂತೀರಿ. ಇಲ್ಲಿ ಕೆಲಸ ಗೊತ್ತಿಲ್ಲ ಅಂದ್ರೆ ಯಾಕ್ರಿ ಬರ್ತೀರಾ? ಯಾವ್ದಾದ್ರು ಮನೆ ಕೆಲಸ ಮಾಡ್ಕೊಂಡಿರಿ, ಇಲ್ಲಿ ಬಂದು ಸಾಯ್ಬೇಡಿ. ನಮ್ಗೆ ಬೇರೆ ಕೆಲಸ ಇದೆ ಇವ್ರೆ, ನಿಮ್ಗೆ ಬಂದು ಹೇಳ್ತಾ ಕೂರಕ್ಕಾಗಲ್ಲ. ಇಲ್ಲ, ಮತ್ತೆ ಕೇಳಲ್ಲ ಸರ್. ನೋಡಿ, ಫಸ್ಟ್ ಸೀನ್ ನಿಮ್ದಿರುತ್ತೆ. ಸೀನ್ ಓಪನ್ ಆಗಿದ್ದಾಗ ನೀವು ಇರ್ತೀರಾ, ಗಂಡ ಬರ್ತಾರೆ, ಡೈಲಾಗ್ ಹೇಳ್ತಾರೆ. ಅದಾದ ಕೂಡಲೇ ನಿಮ್ ಡೈಲಾಗ್ ಏನಂದ್ರೆ ಹೀಗೆ 10 ಹಲವಾರು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಪಾತ್ರಕ್ಕೆ ಜೀವ ತುಂಬಿದ ಅಪೂರ್ವಶ್ರೀ ಅವರಿಗೆ ಜೀ ಕನ್ನಡ ಬೆಸ್ಟ್ ಅಮ್ಮ ಹಾಗೂ ಬೆಸ್ಟ್ ಕಾಮಿಡಿಯನ್ ಪ್ರಶಸ್ತಿಯೂ ದೊರಕಿತು. ಅಂಡ್ ದ ಅವಾರ್ಡ್ ಗೋಸ್ ಟು ಅಪೂರ್ವಶ್ರೀ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮಮ್ಮ ಬಗ್ಗೆ ಹೇಳಬೇಕು ಅಂತಂದರೆ, ಲೈಫಲ್ಲೇ ಸ್ಕೂಲ್ ಮೆಟ್ಲು ಹತ್ತಲ್ದೇ ಇರೋರವರು ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಐ ಲವ್ ಯು ಅಮ್ಮ. ಐ ಲವ್ ಯು ಟು ಚಿನ್ನ. ಆ್ಯಕ್ಚುಲಿ ತುಂಬಾ ಕಷ್ಟ ನೋಡ್ಕೊಂಡು ಬಂದಿದ್ದಾರೆ. ಮಾತಲ್ಲಿ ಹೇಳಕ್ಕೆ ಬರಲ್ಲ ಅದನ್ನು. ಪುಟ್ಟ ಮಗುನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮಮ್ಮಿಗೆ ಯಾರ್ದು ಸಪೋರ್ಟ್ ಸಿಕ್ಕಿಲ್ಲ. ನನ್ನನ್ನು ಅದು ಹೆಣ್ಮಗು ಆಗಿ ನೋಡ್ಕೊಳಕ್ಕೆ ಭಾಳನೇ ಕಷ್ಟಪಟ್ಟಿದ್ದಾರೆ. ಎಲ್ಲದರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಇವ್ರು ಇವತ್ತು ಏನಿದು ಪಡೆದಿದ್ದಾರೋ, ಐ ಆಮ್ ರಿಯಲಿ ಹ್ಯಾಪಿ. ಅವ್ರಿಗೆ ಇವಾಗಾದರೂ ಜನ ಗುರುತಿಸ್ತಾ ಇದ್ದಾರಲ್ಲ, ಅವ್ರ ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರಲ್ಲ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಗ್ರೇಟ್ ಮದರ್ ಅಮ್ಮ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಅಪೂರ್ವಶ್ರೀ ಅವರೇ, ನೀವು ಬರೀ ನಟಿಸ್ಲಿಲ್ಲ, ನಿಮ್ಮ ಜೀವನವನ್ನ ನೀವು ಜೀವಿಸಿದಿರ. ಕಲೆಗೋಸ್ಕರ ಏನೇ ಬಂದ್ರು, ಯಾರೇ ಅಡ್ಡ ಬಂದ್ರು, ಕಲೆಯನ್ನೇ ಜೀವನವನ್ನಾಗಿ ಮಾಡಿಕೊಂಡಂತ ಕಲಾವಿದೆಯವರು. ನಿಮಗೆ ನಿಜವಾಗ್ಲೂ ಒಂದು ದೊಡ್ಡ ನಮಸ್ಕಾರ ಅಮ್ಮ. ಎಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಇವರು ಅಪೂರ್ವಶ್ರೀ ಅವರ ಪ್ರೀತಿಯ ಮಗಳು ರಾಜ್ವಿ ಅವರು. ರಾಜ್ವಿ ಅವರೇ, ಇವತ್ತು
ಆ ತಾಯಿ ಈ ವೇದಿಕೆ ಮೇಲೆ ಬಂದು ಆ ಯಶಸ್ಸನ್ನ ಕಂಡಿದ್ದಾರೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಗೆ ನಿಮ್ಮ ತಾಯಿ ಬಗ್ಗೆ? ಭಾಳನೇ ಅದನ್ನ ಆಬ್ವಿಯಸ್ಲಿ ಹೇಳಕ್ ಬರೋದಿಲ್ಲ, ಒಂದು ಸೆಂಟೆನ್ಸ್ ಅಲ್ಲಿನೂ ಅದನ್ನ ಕವರ್ ಮಾಡಕ್ ಆಗೋದಿಲ್ಲ. ತುಂಬಾನೇ ಖುಷಿ ಆಗುತ್ತೆ. ನನ್ಗೆ ಏನು ಒಂದೇ ಒಂದು ಬೇಜಾರು ಅಂತ ಅಂದ್ರೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಲಿಲ್ವಲ್ಲ. ಆಸ್ ಅ ಪರ್ಸನ್ ಶೀಸ್ ಯಾರಿಗೂ ಒಂದು ಅವ್ರಿಗೇನೆ ನೋವು ಮಾಡಿದ್ರು ಕೂಡ ಅವ್ರಿಗೆ ಯಾವತ್ತೂ ಎದುರು ಅವ್ರು ಏನಕ್ಕೆ ಹಿಂಗೆ ಮಾಡಿರ್ಬೋದು, ಬೇಡ ಬಿಡು ಅಂತ ಅಷ್ಟ್ರ ಮಟ್ಟಿಗೆ ಎಲ್ಲಾನು ಸಹಿಸ್ಕೊಂಡು ಬರೋರಿಗೆ ಓಕೆ ಹೇಳ್ತಾರಲ್ವಾ, ಇವಾಗ ಟೈಮ್ ಸರಿ ಇಲ್ಲ ಆಮೇಲೆ ಸರಿ ಹೋಗುತ್ತೆ ಅಂತ. ಇನ್ಯಾವಾಗ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತುಂಬ ಸತಿ ಮಾತಾಡ್ತೀನಿ ನಮ್ಮ ಅಮ್ಮನ ಹತ್ರ, ನಿಂಗೆ ಏನು ಅನ್ಸುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಅವ್ರು ಯಾವತ್ತು ಇಲ್ಲಪ್ಪ ನಂಗೆ ಅದು ಬೇಡವೇ ಬೇಡ, ಸದ್ಯ ಒಳ್ಳೇದಾಯ್ತು ಬಿಡು, ಹಿಂಗಿರೋದೇ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದ್ರೂ ನನಗೆ ಫೀಲ್ ಆಗುತ್ತೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರೋದಲ್ವಾ ಅಂತ. ಅಪೂರ್ವಶ್ರೀ ಅವರೇ, ನಿಮ್ಮ ಜಗತ್ತು ನಿಮ್ಮ ಮಗಳೇ. ಈ ನಿಮ್ಮ ಮುದ್ದಾದ ಮಗಳು ನಿಮ್ಗೆಷ್ಟು ವಿಶೇಷ? ಮಗು ಅಂತ ಆಗುವಾಗಲೂ ನನಗೆ ಮಗು ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಖುಷಿ ಆಗಿತ್ತು. ಅದರಲ್ಲಿ ಹೆಣ್ಮಗು ಆಗ್ಬೇಕಂತ ಎಷ್ಟು ಅರ್ಸ್ಕೊಂಡಿದ್ನ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವಳು ನನಗೆ ತಾಯಿ, ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅಮ್ಮನೂ ಗ್ರೇಟೆ, ಮಗಳು ಗ್ರೇಟೆ, ಸೂಪರ್ ಕಾಂಬಿನೇಷನ್ ಇದು. ರಾಘು ಹೇಳಿ. ನಾವು ಒಂದೊಂದ್ಸಲ ಅನ್ಕೋತೀವಿ ಯಾಕಪ್ಪ ಕಷ್ಟ ಅಂತ. ಕಷ್ಟ ಅನುಭವಿಸ್ಬೇಕಂತೆ. ಕಷ್ಟ ಪಟ್ಟ ಮೇಲೆನೆ ಗೊತ್ತಾಗೋದು ಆ ಯಶಸ್ಸಿನ ಬೆಲೆ ಏನು ಅಂತ. ಅವ್ರಿಗೆ ಏನೇನು ಅನುಭವಗಳಾಗಿದವೋ ಅದೆಲ್ಲ ಅವ್ರನ್ನ ಇವಾಗ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದೆ. ಎಸ್, ಐ ಅಗ್ರಿ. ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಲಿಲ್ಲ ಅನ್ನೋ ಒಂದು ಸಣ್ಣದೊಂದು ಕೊರಗೆ ಎಲ್ಲೋ ಇದ್ದೇ ಇರುತ್ತೆ. ಬಹುಶಃ ಅದು ಸಿಕ್ಬಿಟ್ಟಿದ್ರೆ ನಿಮ್ಮಿಬ್ರು ಸಂಬಂಧ ಈ ಥರ ಇರ್ತಿರ್ಲಿಲ್ವೇನೋ, ಯಾರಿಗೂ ಗೊತ್ತು. ಅದು ಆ ಥರ ಆಗಿದ್ರಿಂದ ನೀವಿಬ್ರು ಇವತ್ತು ಮಗಳು ತಾಯಿ ಆಗ್ತಾಳೆ, ತಾಯಿ ಮಗಳಾಗ್ತಾಳೆ. ಹೌದು. ಸೊ ನಿಮ್ಮ ಲೈಫ್ ಲೆಸನ್ಸ್ ನಮಗೆಲ್ರಿಗೂ ಮಾದರಿ ಆಗುತ್ತೆ. ಆ್ಯಂಡ್ ರಾಜ್ವಿ, ನಿಮ್ಮ ಅಮ್ಮನ ಪಡೆಯೋದಕ್ಕೆ ನೀವು ಬಹಳ ಪುಣ್ಯ ಮಾಡಿದಿರಿ, ನಿಮ್ಮನ್ನ ಪಡೆಯೋದಕ್ಕೆ ನಿಮ್ಮಮ್ಮ ಬಹಳ ಪುಣ್ಯ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ರಾಘು. ರಚಿತಾ ಅವರೇ, ನಮ್ಮ ಪ್ರೀತಿಯ ಪುಷ್ಪ ಅವರ ಬಗ್ಗೆ ನಿಮ್ಮ ಮಾತು. ಜೀವನದಲ್ಲಿ ಇನ್ನೊಂದೇನು ಗೊತ್ತಾ, ಲೈಫ್ ಜರ್ನಿಲಿ ಯಾರ್ಯಾರು ಬರಬೇಕು ಯಾರ್ಯಾರು ಹೋಗ್ಬೇಕು ಅಂತ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿ ಇಟ್ಬಿಟ್ಟಿರ್ತಾನೆ. ಕೆಲವ್ರು ಬರ್ತಾರೆ ಜೀವನ ಪಾಠ ತಿಳಿಸೋದಕ್ಕೆ, ಅವರಿಂದ ಏನೇನು ಕಲಿಬೇಕು ಅದನ್ನು ಕಲಿಯೋಣ. ಯಾರ್ಯಾರು ಯಾವ ಟೈಮ್ಗೆ ಹೋಗ್ಬೇಕು ಅವರೆಲ್ಲ ಹೋಗಲಿ. ಅವ್ರು ಹೋಗಿದಾರಂತೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಅವರಿಂದ ನಮ್ಗೆ ತುಂಬ ತೊಂದರೆ ಆಗಿದೆ ಅಂದರೆ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಬಗ್ಗೆ ಯಾರು ತುಂಬ ಕೇರ್ ಮಾಡ್ತಾರೋ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ, ಭಗವಂತಂಗೆ ಅವ್ರ ಬಗ್ಗೆ ಪ್ರೇ ಮಾಡೋಣ. ಸೊ ನಥಿಂಗ್ ಟು ವರಿ. ಖುಷಿಯಾಗಿರಿ. ಭಗವಂತ ನಿಮ್ಮಿಬ್ರು ತುಂಬಾ ಚೆನ್ನಾಗಿಟ್ಟಿರ್ಲಿ. ಜಸ್ಟ್ ಕೀಪ್ ಸ್ಮೈಲಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಚಿತಾ ಅವರೇ. ತಾಯಿ ಮಗಳ ಬಾಂಧವ್ಯ ಹೀಗೆ ಕೊನೆವರೆಗೂ ಖುಷಿಯಾಗಿರ್ಲಿ. ರಾಜ್ವಿ ಅವರೇ, ಆಲ್ ದ ಬೆಸ್ಟ್ ನಿಮ್ಗೆ. ಅಂಡ್ ಅಪೂರ್ವಶ್ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಇವರ ದೊಡ್ಡ ಪ್ಯಾಷನ್. ಡ್ಯಾನ್ಸ್ ಅನ್ನೇ ನಂಬಿ ಡ್ಯಾನ್ಸಿಗಾಗಿ ಬದುಕಿರುವ ಕಲಾವಿದೆ ಇವತ್ತಿನ ಸುತ್ತಲ್ಲಿ ವಿಭಿನ್ನವಾದ ರೀತಿಯಲ್ಲಿ ತಮ್ಮ ಜೀವನದ ಕಥೆಯನ್ನು ಹೇಳಲು ಬರ್ತಿದ್ದಾರೆ. ಸ್ವಾಗತಿಸಿ ಡಾನ್ಸಿಂಗ್ ಕ್ವೀನ್ ರಜನಿ. ನನ್ನ ಜೀವ ಮತ್ತೆ ಜೀವನ ಎರಡೂ ಡ್ಯಾನ್ಸೇ. ಈ ಜೀವನ ಕೊಟ್ಟಿದ್ದು ನೀನೇ. ನನ್ನ ಈ ಜೀವನದ ಕಥೆ ಶುರು ಮಾಡೋದು ನಿನ್ನ ಪೂಜೆಯಿಂದನೇ. ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಪ್ರತಿ ತಂದೆಗೂ ತನ್ನ ಮಗಳೇ ಜೀವನದ ದೊಡ್ಡ ಉಡುಗೊರೆ. ಆ ಮಗಳ ಕನಸು ನನಸಾಗೋದೆ ತಂದೆಗೆ ಸಿಗೋ ಉಡುಗೊರೆ. ಮಗಳೇ, ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಏನಿರ್ಬೋದು ಹೇಳು? ಏನಪ್ಪ ಅದು? ನಿನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಇದು ತಂದೆ. ಅಪ್ಪ, ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡೋಣ.
ಬೆರಳು ಹಿಡಿದು ನಡೆಸಿದ ಅಪ್ಪನನ್ನು ಕಳೆದುಕೊಂಡ ನಂತರ ತನ್ನ ಪ್ರೀತಿಯ ಡ್ಯಾನ್ಸ್ ರಜನಿಯ ಕೈ ಹಿಡಿದು ನಡೆಸಿತ್ತು. ಅಳ್ಬೇಡ ಮಮ್ಮಿ, ಡ್ಯಾಡಿ ನನಗೆ ಅಳ್ತಾ ಕೂರೋದನ್ನ ಹೇಳ್ಕೊಟ್ಟಿಲ್ಲ, ಬದುಕಲ್ಲಿ ಗೆಲ್ಲೋದನ್ನ ಹೇಳ್ಕೊಟ್ಟಿದ್ದಾರೆ. ನನ್ನ ಕಲೆ ನನ್ನ ಕೈ ಬಿಡೋದಿಲ್ಲ, ಅದರಿಂದಾನೇ ನನ್ನ ಜೀವನ ಕಟ್ಕೊಳ್ತೀನಿ. ಡ್ಯಾಡಿ ಸ್ಥಾನದಲ್ಲಿ ನಿಂತು ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ. ರಜನಿ, ಇವತ್ತು ಶೋ ಇದೆ. ಶೋ ಚೆನ್ನಾಗಾಯ್ತು, ಎಲ್ಲರೂ ಹೊರಡಿ. ಸರ್, ತುಂಬ ಲೇಟಾಗಿ ಹೋಗಿದೆ. ಇವತ್ತಿಲ್ಲೇ ಕ್ಲಾಸಲ್ಲಿ ಮಲಗಿ ಬೆಳಗ್ಗೆ ಎದ್ದು ಹೋಗ್ತೀರಿ? ರಜನಿ, ಎಲ್ಲಿದ್ಯಮ್ಮ? ಬೆಂಗಳೂರಲ್ಲಿ ಒಂದು ಶೋ ಸಿಕ್ಕಿದೆ. ಶೋರ್ ಸರ್, ಖಂಡಿತ ಅಟೆಂಡ್ ಮಾಡ್ತೀನಿ. ಹಾಂ, ಬಂದ್ರಾ? ನೀವೇನ ರಜನಿ ಅಂದರೆ? ಇಲ್ಲಮ್ಮ, ಒಂದು ಸೀನ್ ಆ್ಯಕ್ಟ್ ಮಾಡಿ ನೋಡೋಣ. ಅತ್ತೆ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡಿ ಅತ್ತೆ. ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ಅತ್ತೆ. ಇದೊಂದೇ ಒಂದ್ಸಲ ನನಗೆ ಅವಕಾಶ ಕೊಡಿಯತ್ತೆ. ನಾನು ಇನ್ಯಾವತ್ತೂ ಅಂಥ ತಪ್ಪು ಮಾಡಲ್ಲ ಅತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಹಾಂ ರಜನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆ ಫ್ಯೂಚರ್ ಇದೆ ನಿಮಗೆ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಡಾನ್ಸ್ ಮೇಲಿನ ಪ್ರೀತಿ ತುಮಕೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂತು. ಡಾನ್ಸರ್ ಆಗಿ ದುಡಿತಾ ಸೀರಿಯಲ್ನಲ್ಲಿ ನಡ್ಸೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನ್ನ ಜೀವನನೇ ಬದಲಾಯಿತು. ಜನಗಳ ಪ್ರೀತಿ ಸಿಕ್ತು, ಜನಪ್ರಿಯ ನಾಯಕಿಯಾದೆ, ಎಲ್ರ ಮನೆ ಮಗಳಾದೆ. The best actor award goes to Rajini. ನಾನಿವತ್ತು ಇಂಥ ದೊಡ್ಡ ಸ್ಟೇಜಲ್ಲಿ ನಿಂತು ಅವಾರ್ಡ್ ತಗೊಳ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ ಮಮ್ಮಿ. ನನ್ನ ಕನಸಿಗೆ ಯಾವಾಗಲೂ ಬೆನ್ನೆಲುಬಾಗಿದ್ದೆ ನೀನು. ಈ ಅವಾರ್ಡ್ನ ನಿನಗೆ ಡೆಡಿಕೇಟ್ ಮಾಡ್ತೀನಿ. ರಜನಿಯವರೇ, ತಂದೆ ತಂದು ಕೊಡ್ತಾ ಇದ್ದಂತ ಕ್ಯಾಸೆಟ್ಸ್ನೆಲ್ಲ ಕೇಳಿ ಹೆಜ್ಜೆ ಹಾಕೋದಕ್ಕೆ ಆರಂಭ ಮಾಡಿದ್ರಿ ನೀವು. ಆಮೇಲೆ ಮಾಸ್ಟರೇ ಇಲ್ಲದೆ ಡಾನ್ಸ್ ನ ಕಲಿಯೋದಕ್ಕೆ ಶುರು ಮಾಡಿದ್ರಿ ನೀವು. ಈ ಚಾಲೆಂಜ್, ಈ ಒಂದು ಸ್ವಭಾವ ಹೇಗ್ ಬಂತು ನಿಮ್ಗೆ? ಟಿವಿಲಿ ಸಾಂಗ್ಸ್ ನೋಡಿದಾಗೆಲ್ಲ ಡಾನ್ಸ್ ಮಾಡಕ್ ಶುರು ಮಾಡಿದ್ದೆ. ಸೊ ಅದ್ರ ಜೊತೆಲಿ ನಮ್ಮ ತಂದೆ ಆಟೋ ಡ್ರೈವರು. ಸೊ ಅವ್ರಿಗೆ ಮ್ಯೂಸಿಕ್ ಹುಚ್ಚಿತ್ತು. ಆಟೋಲ್ಲಿ ಯಾವಾಗ್ಲೂ ಮ್ಯೂಸಿಕ್ ಕೇಳ್ತಾ ಇರೋರು. ಸೊ ಹಂಗಾಗಿ ಕ್ಯಾಸೆಟ್ಸ್ ಎಲ್ಲ ತಂದಿಡ್ತಿದ್ರು. ಡಾನ್ಸ್ ಯಾವುದೇ ಒಂದು ಹೊಸ ಸಾಂಗ್ ಬರ್ಲಿ ಆ ಕ್ಯಾಸೆಟ್ಸ್ ತಗೊಂಡ್ಬರ್ತಿದ್ರು. ಅದಕ್ಕೆ ನಾನು ಸುಮ್ನೆ ಮನೇಲಿ ಹಾಕೊಂಡು
ಕೂತ್ಕೊಂಡು ಹಂಗೆ ಡಾನ್ಸ್ ಮಾಡಿ 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 ಡಾನ್ಸ್ ಕಲ್ತಿದ್ದು. ಅದಾದ್ಮೇಲೆ ಎಲ್ಲಾ ಕಡೆ ರಾಜ್ಯೋತ್ಸವ, ಈ ಗಣೇಶೋತ್ಸವ, ಅಲ್ಲಿ ಎಲ್ಲೇ ಹೋದ್ರು ಫಸ್ಟ್ ಪ್ರೈಸ್ ತಗೊಂಡ್ ಬರ್ತಿದ್ದೆ. ಸೊ ಅದಕ್ಕೆ ಅವ್ರೇನ್ ಮಾಡಿದ್ರು, ಆರ್ಕೆಸ್ಟ್ರಾಕ್ ತಗೊಂಡೋಗಿ ಸೇರಿಸಿದ್ರು. ಸೊ ಆರ್ಕೆಸ್ಟ್ರಾದಲ್ಲಿ ನಾನು 50 ರೂಪಾಯಿಗೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಮನೇಲಿ ತುಂಬಾನೇ ಕಷ್ಟ ಇತ್ತು ಆ ಟೈಮಲ್ಲಿ. ಅದಾದ್ಮೇಲೆ ನನ್ನ ಜರ್ನಿ ಬೆಂಗಳೂರಿಗೆ ಬಂತು. ಬೆಂಗಳೂರಲ್ಲೇ ಒಂದು ದೊಡ್ಡ ಆರ್ಕೆಸ್ಟ್ರಾದಲ್ಲಿ ಸೇರ್ಕೊಂಡೆ. ಅಲ್ಲಿ ಒಂದು ಡಾನ್ಸ್ ಟೀಮ್ ಇತ್ತು. ಆ ಡಾನ್ಸ್ ಟೀಮ್ ಜೊತೆ ಆ ಹುಡುಗರ ಜೊತೆಲ್ಲೇ ಹೋಗ್ತಿದ್ದೆ ಬರ್ತಿದ್ದೆ. ಸೊ ಹಂಗಾಗಿ ನಮ್ಮಮ್ಮನ್ಗೆ ಸ್ವಲ್ಪ ಧೈರ್ಯ ಬಂತು. ಅವರು ಮತ್ತೆ ರೇಣು ಅಂಕಲ್ ಅಂತ ಇದ್ರು, ಅವ್ರು ನನಗ್ ತುಂಬಾ ಮಗಳ ತರಾನೇ ನೋಡ್ಕೊಂಡ್ರು. ಬೆಂಗಳೂರಿಗೆ ಬಂದಾಗ ನನ್ಗೆ ಉಳ್ಕೊಳಕ್ಕೂ ಜಾಗ ಇರಲಿಲ್ಲ. ಸೊ ಆ ಟೈಮಲ್ಲಿ ಅವ್ರದ್ದೊಂದು ಕೇಬಲ್ ರೂಮ್ ಇತ್ತು. ನಾವು 2 ಗಂಟೆ 3 ಗಂಟೆಲೆಲ್ಲ ಬಂದಾಗ ಆ ಕೇಬಲ್ ರೂಮಲ್ಲಿ ಒಂದು ಚಿಕ್ಕದು ಟೇಬಲ್ ಇರ್ತಿತ್ತು, ವುಡನ್ ಟೇಬಲ್. ಸೊ ಆ ವುಡನ್ ಟೇಬಲ್ ಮೇಲೆ ಮಲ್ಕೊಳ್ತಿದ್ದೆ ನಾನು. ನಮಗೆ ಆರ್ಕೆಸ್ಟ್ರಾದ ಹೋದಾಗ ಅವಾಗ ಬಸ್ಸು ಆಕ್ಸೆಸ್ ಅಷ್ಟೊಂದು ಇರ್ತಾ ಇರಲಿಲ್ಲ. ನಮ್ಗೆ ಎಲ್ಲಂದ್ರೆ ಅಲ್ಲೇ ಬಿಟ್ಬಿಡ್ತಿದ್ರು. ಸೊ ನಾವು ಅಲ್ಲಿಂದ ನಡ್ಕೊಂಡು ಲಗ್ಗೆರೆವರೆಗೂ, ಅವ್ರ ಕ್ಲಾಸ್ ಇದ್ದಿದ್ದು ಲಗ್ಗೆರೆವರೆಗೂ ನಡ್ಕೊಂಡ್ ಬರ್ತಿದ್ವಿ. ಎಷ್ಟೋ ಸಲ ಊಟನೇ ಖಾಲಿ ಆಗ್ಬಿಡ್ತಿತ್ತು. 1-2 ಇಡ್ಲಿ ತಿನ್ನೋಕ್ಕೋಸ್ಕರ ಮಾರ್ಕೆಟ್ಗೆ ನಡ್ಕೊಂಡ್ ಬರ್ತಿದ್ವಿ. ಅಲ್ಲಿಂದ ಮತ್ತೆ ಲಗ್ಗೆರೆಗೆ ನಡ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಒಂಥರ 2 ವರ್ಷ ಅದನ್ನೇ ಮಾಡಿದ್ದೀನಿ ನಾನು. ನನ್ನ ಅಮ್ಮ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಅಂದ್ರೆ ಅವ್ರು ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟಿದ್ದಾರೆ. ಮತ್ತೆ ನನ್ನ ತಂದೆ ನಾನು ಕಳ್ಕೊಂಡಾಗ್ಲೂ ಕೂಡ ಅಲ್ಲಿಂದನೂ ಕಷ್ಟಪಟ್ಟಿದ್ದಾರೆ. ಮನೆ ಕೆಲಸ ಮಾಡಿದ್ದಾರೆ, ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದ್ದಾರೆ, ಟೀ ಅಂಗಡಿಲಿ ಕೆಲಸ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಆ ಒಂದು ಕಷ್ಟ ನನ್ನ ತಾಯಿ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಏನೇ ಕಷ್ಟ ಆಗ್ಲಿ, ಎಷ್ಟೇ ಇದಾಗ್ಲಿ, ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು, ಒಳ್ಳೆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿವರೆಗೂ ನನ್ನ ಜರ್ನಿನ ತಗೊಂಬಂದಿದ್ದೀನಿ. ಇವತ್ತು ನಮ್ಮಮ್ಮ ತುಂಬ ಖುಷಿಯಾಗಿದ್ದಾರೆ. ನನ್ನ ಇಡೀ ಒಂದು ಲೈಫ್ನ ನನ್ನ ತಾಯಿಗೆ ಡೆಡಿಕೇಟ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ವೆರಿ ನೈಸ್. ನಿಮ್ಮ ಜರ್ನಿ ಬಗ್ಗೆ ನಮ್ಮ ರಾಘು ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ರಾಘು ಅವರೇ. ರಜನಿ ಅವರೇ, ನಿಜವಾಗ್ಲೂ ನೀವು ನಿಮ್ಮ ಸ್ಥಾನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ರೆ, ನೀವು ಸಾಧಿಸೋದು ಇನ್ನೂ ಹೆಚ್ಚಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ರಾಜಿತಾ ಅವರೇ. ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ಹತ್ರ ಬಂದು ಹೇಳಿದ್ರು, ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ನಿಮ್ಮನ್ನು ನೋಡ್ಕೊಂತೀನಿ ಅಂತ. ಅದು ನಂಗೆ ತುಂಬಾನೇ ಇಷ್ಟ ಆಗಿರೋಂಥ ಒಂದು, ಅಷ್ಟು ಈಸಿ ಅಲ್ಲ ಮಾತು ಹೇಳೋವಂಥದ್ದು. ಸೊ ರಜನಿ, ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿನ ನೀವು ನಡ್ಸ್ಕೊಂಡು ಹೋಗ್ತಿರೋದು. ಅಂಡ್ ಒಳ್ಳೇದಾಗ್ಲಿ ನಿಮ್ಮ ಲೈಫ್ ಕರಿಯರ್ಗೆ. ಚೆನ್ನಾಗಿ ನೋಡ್ಕೊಳ್ಳಿ ಫ್ಯಾಮಿಲಿನ. ಈಗಲೂ ಚೆನ್ನಾಗಿ ನೋಡ್ಕೊಂತೀರಾ, ಮುಂದಕ್ಕೂ ಚೆನ್ನಾಗಿ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿತಾ. ಥ್ಯಾಂಕ್ ಯು ಸೋ ಮಚ್. ಕುರಿ, ನಿಮ್ ಕತೆ ಹೇಳಿ ಕುರಿ. ಹೋಗ್ಲಿ, ನನ್ ಕತೆ ಹೇಳ್ತೀನಿ ನೋಡಿ. ಈಗ ಏನು ಅಂದ್ರೆ, 1 ನಿಮಿಷ ಪೇಜ್ ಚೇಂಜ್ ಮಾಡ್ತಾ ಇದಾರಂತೆ. ಅದು ಯಾವಾಗ್ಲೂ ಮಾಡೋಣ ಅಂತ ಕೆಳಗಿಟ್ಟಿದ್ರಂತೆ. ಈಗ ಸಂದರ್ಭ ಕೂಡ ಬಂತಲ್ಲ, ಮೇಲಿಟ್ರು. ಯಾರು ಕಂಡಿಡಿಯಕ್ಕಾಗಲ್ಲ. ನನ್ನ ಲೈಫಲ್ಲಿ ನಡೆದಿರುವಂತ ಕತೆ ಇದು, ಒರಿಜಿನಲ್ ಕತೆ. ಎಲ್ಲ ಸೀರಿಯಸ್ ಆಗಿ ಕೇಳ್ಬೇಕು, ತಮಾಷೆ ಅನ್ಕೋಬಾರ್ದು. ನಾನು ಹೇಳಿ ಕೇಳಿ ತುಂಬಾ ಸ್ಮಾರ್ಟ್ ಹುಡುಗ, ಕ್ಯೂಟ್ ಆಗಿ ಬೇರೆ ಇದ್ದೀನಿ. ಕಾಮಿಡಿ ಎಲ್ಲ ಇದು. ಸೀರಿಯಸ್ ರಜನಿ, ಸೀರಿಯಸ್ ಮಾ, ಸೀರಿಯಸ್. ಒಂದ್ ದಿವಸ ನಾನು ಮಳೆ ಜೋರಾಗಿ ಬರ್ತಾ ಇದೆ, ಮಾರ್ಕೆಟ್ಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಲಿ ಆ ರೋಡ್ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತಲ್ಲ, ರೌಂಡಕ್ಕೆ ಹಳ್ಳ, ತೂತು, ಹೊಂಡ. ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಮ್ಯಾನ್ ಹೋಲು, ಚರಂಡಿ ಹೋಗೋ ಜಾಗ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮ್ಯಾನ್ ಹೋಲ್. ನಗದೇನಿಲ್ಲ, ಇದು ಸೀರಿಯಸ್ ಮ್ಯಾಟರ್. ನಗಬೇಡಿ, ನಗಂಗಿಲ್ಲ. ನಾನು ಮರ್ಯಾದೆ ಉಳಿಸ್ಕೊಳಕ್ ಸ್ವಿಮ್ಮಿಂಗ್ ಪೂಲ್ ಅಂದಿದ್ದೀನಿ, ಮ್ಯಾನ್ ಹೋಲ್ ಅಂತ ಕ್ಯಾ ಅನ್ಕೊಂಡು. ಸಮಸ್ಯೆ ಅಲ್ಲ ರೀ, ನಾನು ಹಳ್ಳದಲ್ಲಿ ಬಿದ್ದಿದ್ದೀನಿ. ದುಃಖವಾದ ವಿಷಯ, ಅಲ್ಲೇ ಒಳಗಡೆ ಇದ್ದೀನಿ. ಆ ನೀರೆಲ್ಲ ಇಲ್ಲೆಲ್ಲ ಫುಲ್ ಆಗ್ಬಿಟ್ಟಿದೆ. ಆ ಟೈಮ್ಗೆ ಒಂದು ಕೈ ಬರುತ್ತೆ. ಯಾಕೆ ನಗ್ತಿದ್ದೀರ? ತಮಾಷೆ ಅಲ್ಲ, ಸತ್ಯ ಘಟನೆ ಹೇಳ್ತಾ ಇದ್ದೀನಿ. ಹೇಳಿ. ಸಾರಿ. ಒಂದ್ ಹುಡುಗಿ ಕೈ ಹಿಂಗ್ ಬಂತು. ಆ ನೀರೆಲ್ಲ ಕಣ್ಣಿಂದ ಕೆಳಗೆ ಇಳಿದ್ಮೇಲೆ ಹಿಂಗೆ ಕಣ್ಣೆತ್ ನೋಡ್ತೀನಿ, ಒಂದ್ ಕೈ. ಎಷ್ಟು ಸುಂದರವಾದ ಕೈ ಗೊತ್ತಾ? ಅದು ಯಾರ ಕೈ ಗೊತ್ತಾ? ಹಂಗೆ ಕಣ್ಣು ಮೇಲೆತ್ತಿದ್ರೆ ರಚ್ಚು ನಿಂತಿದ್ದಾರೆ. ಅದಾದ್ಮೇಲೆ ರಚ್ಚು ನನ್ನ ಎದೆ ಮೇಲೆ ಕಾಲಿಟ್ಟು ದಾಟ್ಕೊಂಡು ಹೋದ್ರು. ನನ್ನ ಆರ್ಟಿಂದ ಮ್ಯೂಸಿಕ್ ಬಂತು, ಡಬ್ 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 ಅನ್ನೋದು ಬಿಟ್ಟು ರಚ್ಚು 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 ಅಂತ ಶುರು ಆಯ್ತು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ನನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದೀರೇನ್ರಿ?
ಕರುಳು ಬೋಟಿ ಲಿವರ್ ಎಲ್ಲ ಆಚೆ ಬಂದ್ಬಿಟ್ಟಿದ್ರೆ ಯಾರೇ ಜವಾಬ್ದಾರಿ? ನಿನ್ಗೇನಮ್ಮ ಬಂತಿರೋದು ನಿನ್ಗೆ? ಹಿಂಗ್ ಬಂದು ಅನಾಮತ್ತಾಗಿ ತುಳಿದು ಬಿಟ್ರೆ ಬೋಟಿ ಲಿವರ್ ಎಲ್ಲ ಆಚೆ ಬಂದ್ರೆ ಒಳಗಾಕಿ ಹೊಲ್ಕೊಳಕಾಯ್ತದ ನಾನಿಲ್ಲಿ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ. ರಾಜಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಾನ್ಸ್ ಜರ್ನಿ ಹಾಗೆ ಮುಂದುವರಿತಾ ಇರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮನ ಹೆಸರನ್ನ ತನ್ನ ಹೆಸರಿನಲ್ಲಿ ಸೇರಿಸಿಕೊಂಡಂತ ಸಾಧಕಿ, ಸ್ವಾಗತಿಸಿ ಉತ್ತರ ಕರ್ನಾಟಕದ ಕ್ವೀನ್ ನೀತು ವನಜಾಕ್ಷಿ. ಏನ್ರಿ ವನಜಾಕ್ಷಿ ಅವರೇ, ನಿಮ್ ಮಗ ಕಾಣಿಸ್ತಾನೆ ಇಲ್ಲ. ಇಲ್ಲೇ ರೂಮಲ್ಲಿದ್ದಾನೆ ಅನ್ಸುತ್ತೆ, ಕರಿತೀನಿ ರೀ. ಮಂಜು ಬಾಯ್ಲಿ. ಏನ್ ಮುದ್ದಾಗಿದ್ದಾನೆ ನಿಮ್ ಮಗ, ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದಾನೆ. ಏನಾಗಿದೆ ನನಗೆ? ಯಾಕೆ ಹಿಂಗಾಗ್ತಿದೆ? ಅಮ್ಮ ರಾಜ್ಕುಮಾರ ಅಂತಿದ್ದಾರೆ, ಆದರೆ ನಂಗೆ ರಾಜ್ಕುಮಾರಿ ಭಾವನೆ ಬರ್ತಾ ಇದೆ. ಕೈ ತುಂಬ ಬಳೆ ತೊಟ್ಕೋಬೇಕು ಅನ್ನಿಸ್ತಿದೆ, ಮೈ ತುಂಬ ಸೀರೆ ಉಟ್ಕೋಬೇಕು ಅನ್ನಿಸ್ತಿದೆ. ಅಮ್ಮ ನನ್ನ ಸ್ವೀಕರಿಸ್ತಾಳ? ಈ ಸಮಾಜ ನನ್ನ ಒಪ್ಪುತ್ತಾ? ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ, ಮನಸ್ಸು ದೇಹಗಳೆರಡು ಸೆಳೆಯುವ ಸುಳಿಯಂತಿರುವ ಪ್ರೇಮದೊಳಗೋ. ಯಾಕೆ ಹಿಂಗೆ ಮಾಡಾಕತ್ತಿ? ಯಾಕೆ ಲಿಪ್ಸ್ಟಿಕ್ ಹಾಕಿ ಬಿಂದಿ ಯಾಕೆ ಇಡಾಕತ್ತಿ? ಅಕ್ಕ, ಅದು ನನ್ನ ಗಂಡಲ್ಲ, ಹೆಣ್ಣು ಅಕ್ಕ. ನನ್ನ ಗಂಡಾಗಿ ಹುಟ್ಟಿದ್ರು ಹೆಣ್ಣಿನ ಭಾವನೆಗಳು ಅರಳ್ತಿದೆ. ಇದರಿಂದ ನಿಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಭಯ ನನಗೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಅದೀನಿ, ಎದ್ರಾಕ್ ಹೋಗ್ಬೇಡ. ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲಿ ಇನ್ನಾರು ಇಲ್ಲ ನಿನ್ನ ಹೊರತು. ಅಮ್ಮ, ನಾನು ಬೆಂಗಳೂರಿಗೆ ಆ್ಯನಿಮೇಷನ್ ಕೋರ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಲ್ಲಿಗೆ ಹೋಗಿ ಮಾಡಬೇಕು? ಬೇಡ, ಇಲ್ಲೇ ಯಾವುದಾದ್ರೂ ಕೋರ್ಸ್ ಮಾಡು. ಅಮ್ಮ ಹೋಗ್ಲಿ ಬಿಡಿ, ನೀನ್ ಹೋಗ್ಬಾ ಮಂಜು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ಬದುಕು ಸೂತಕ, ಉರಿದ ಕೊಡಲು ತರದು ಎಂದು ಮಧುರವಾದ ಸ್ವರವನ್ನು, ಕೊರೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನ್ನು, ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು, ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು. ಈ ಸಮಾಜದ ಅವಮಾನ, ಚುಚ್ಚು ಮಾತು ಎಲ್ಲ ಕೇಳಿ ನನಗೆ ಬದುಕೋ ಆಸೆನೇ ಹೋಗ್ತಾ ಇದೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ನಾನು ಇಂಡಿಪೆಂಡೆಂಟಾಗಿ ಬದುಕ್ತೀನಿ. ನಾನೇನು ಅಂತ ಈ ಸಮಾಜಕ್ಕೆ ಉತ್ತರ ಕೊಡ್ತೀನಿ. ಮಂಜು, ನೀವು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀರಾ, ಕಂಗ್ರ್ಯಾಟ್ಸ್. ಏ ಮಂಜು, ಏನೋ ಇದು ನಿನ್ ವೇಷ?
ಅಮ್ಮ ನನ್ನ ಗಂಡಲ್ಲ, ಹೆಣ್ಣು. ನನ್ನ ಟ್ಯಾಲೆಂಟನ್ನು ನೋಡಿ ಈ ಅವಾರ್ಡ್ ಕೊಟ್ಟಿದ್ದಾರೆ. ನೀನೇನಾದರೂ ಸಪೋರ್ಟ್ ಮಾಡಿದ್ರೆ ನಾನು ಈ ಜಗತ್ತನ್ನೇ ಗೆಲ್ತೀನಮ್ಮ. ಅಲ್ಲ, ನೀನು ಹಿಂಗಾದ್ರೆ ಜನ ಏನು ಅನ್ಕೊಳ್ಳಲ್ಲ? ಸಮಾಜ ಒಪ್ಕೊಳ್ಳುತ್ತೇನೋ ನಿನ್ನ? ಅಮ್ಮ, ಸಮಾಜದ ಬಗ್ಗೆ ಭಯ ಬೇಡ. ಇಷ್ಟು ಸಾಧಿಸಿದ್ದೀನಿ. ನೀನೊಬ್ಬರ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ. ನೀನು ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗು ಕಣೋ. ನಿನ್ನ ಬೆನ್ನ ಹಿಂದೆ ನಾನು ಯಾವಾಗಲೂ ಇರ್ತೀನಿ. ನೀನು ಸಾಧಿಸು. ಜಗತ್ತೇ ನಿನ್ನ ನೋಡಿ ಮೆಚ್ಚಬೇಕು. Neetu RS, India. Neetu RS, representing Karnataka, won the title of Miss Trans Queen India 2019. ಎಲ್ಲರ ಮನೆಯಲ್ಲಿ ನಮ್ಮಂಥವ್ರು ಇರ್ತಾರೆ. ಅರ್ಥ ಮಾಡಿಸ್ಕೊಂಡು ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಸಾಧನೆಗೆ ದಾರಿಯಾಗುತ್ತೆ. ನೀವು ಒಂದು ಟ್ರೂ ಇನ್ಸ್ಪಿರೇಷನ್. ನೀತು ಸಮಸ್ಯೆಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಸಾಧಿಸಿದಂತ ನೀತು ಅವರು ಇಲ್ಲಿದ್ದಾರೆ. ರಾಘು ಅವರೇ, ಇವರ ಬಗ್ಗೆ ನಿಮ್ಮ ಮಾತು. ಈ ಒಂದು ಆಕ್ಟ್ ಅಲ್ಲಿ ಅವ್ರ ತಾಯೇ ಸ್ವತಃ ಬಂದು ಆಕ್ಟ್ ಮಾಡಿದ್ದಾರೆ, ಅವ್ರ ಅಕ್ಕನೇ ಸ್ವತಃ ಬಂದು ಆಕ್ಟ್ ಮಾಡಿದ್ದಾರೆ. ಸಚ್ ಅ ಬ್ಯೂಟಿಫುಲ್ ಥಿಂಗ್ ಟು ಸಿ. ಎಷ್ಟು ಖುಷಿ ಆಗುತ್ತೆ ಅದನ್ನ ನೋಡೋದಕ್ಕೆ, ಹೃದಯ ತುಂಬ ಬರುತ್ತೆ. ಐ ಸಿ ಯು ಆಸ್ ಅನ್ ಈಕ್ವಲ್ ಕ್ವೀನ್. ಯಾಕಂದ್ರೆ ಆ ತರ ಗೆದ್ದು ಬಂದು ನಿಂತಿದ್ದೀರಿ ನೀವು, ಬಹಳ ದೊಡ್ಡ ಸ್ಫೂರ್ತಿ ಆಗಿದ್ದೀರಿ. ಅಂಡ್ ಐ ರಿಯಲಿ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ನಿಮ್ಮ ತಾಯಿಯವ್ರಿಗೆ ಮತ್ತೆ ನಾನು ಎದ್ದು ನಿಂತು ನನ್ನ ನಮಸ್ಕಾರ ಹೇಳಬೇಕು ಅವ್ರಿಗೆ. ನೀವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ನೀವು ಅವ್ರನ್ನ ಯಾರನ್ನೂ ಮರೆಯೋದಿಲ್ಲ, ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ತೀರ ಅನ್ನೋ ಭರವಸೆ ನನಗೆ ನಿಮ್ಮ ಮೇಲಿದೆ. ನನಗೂ ಅದೇ ಬೇಕು. ZT ಅವರು ಅದು ಅವಕಾಶ ಮಾಡಿಕೊಟ್ಟಿದ್ರು. ಒಂದು ಹೆಣ್ಣಾಗಿ ನನಗೆ ಸ್ಟೇಜ್ ಮೇಲೆ ಹತ್ತಿಸ್ಕೊಟ್ಟಿದ್ದಾರೆ. ನನಗೆ ಕರುಣೆ ಬೇಡ, ಪ್ರೀತಿ ಕೊಡಿ. ಒಳ್ಳೆ ಮಾತನಾಡಿದ್ರು. ಕರುಣೆ ಬೇಡ, ನನಗೆ ಪ್ರೀತಿ ಕೊಡಿ ಅಂತ ಹೇಳಿದ್ರು ಈ ಸೂಪರ್ ಕ್ವೀನ್. ಹಾಗೆ ನೀತು ಅವರ ಜೊತೆ ಈ ಒಂದು ವೇದಿಕೆ ಮೇಲೆ ಹೆಜ್ಜೆ ಹಾಕಿದಂತ ಇನ್ನೊಂದು ಪ್ರತಿಭೆ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ DKD ಪ್ರತಿಭೆ ಮಂಗಳೂರಿನ ಸಾಕ್ಷ್ಯ ಅವರು ಕೂಡ ಮಂಗಳಮುಖಿ ಅವರು. ಸಾಕ್ಷ್ಯ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ನಾನು ಆಕ್ಚುಲಿ DKD 6 ಮಾಡಿದ್ಮೇಲೆ ನನ್ನ ಲೈಫಲ್ಲಿ ತುಂಬಾನೇ ಚೇಂಜಸ್ ಆಯ್ತು. ಇವನ್ ನಂದು ಗೋಲ್ ಇದ್ದದಂದ್ರೆ ಫಸ್ಟ್ ನನ್ನ ಫ್ಯಾಮಿಲಿ ಪ್ರೀತಿ ಬೇಕು. ನನ್ಗೆ ಏನ್ ಬೇಕಾಗಿತ್ತು ಅದು ಇವಾಗ ಸಿಕ್ಕಿದೆ. ಹ್ಯಾಪಿ ಅಲ್ಲಿದ್ದೀನಿ. ಸೊ ನನ್ನ ಮಮ್ಮಿ ಮಾತಾಡ್ತಿದ್ದಾರೆ, ನನ್ನ ಸಿಸ್ಟರ್ ಮಾತಾಡ್ತಿದ್ದಾರೆ. ಸೊ ಇವತ್ತು ಹಾಗಾಗಿ ನಾನೊಂದು ಒಳ್ಳೆ ಹಾದಿಲಿ ಹೋಗ್ತಿದ್ದೀನಿ. ಆಕ್ಚುಲಿ ಅಮ್ಮ ತಾಯಿಯಾದವಳು ಒಬ್ಳು ಅಕ್ಸೆಪ್ಟ್ ಮಾಡಿದ್ರೆ ಎಂತೆಲ್ಲ ಪರಿವರ್ತನೆ ಆಗ್ಬೋದು ಅಂತ ಇಲ್ಲೇ ಇಬ್ರು ಉದಾಹರಣೆಗಳು ಇದ್ದಾರೆ ಇಲ್ಲಿ. ಆಸಮ್, ಸೂಪರ್, ಥ್ಯಾಂಕ್ ಯು. ಹಾಗೆ ಇದೇ ಸಂದರ್ಭದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನ ನಾನು ವೇದಿಕೆ ಮೇಲೆ ಸ್ವಾಗತ ಮಾಡ್ತಾ ಇದ್ದೀನಿ. ಅವರು ನಾಯಕಿ, ರಾಜ್ಯ ಸಂಯೋಜಕಿ, ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಅಕೈ ಪದ್ಮಶಾಲಿ ಅವರು. ಮ್ಯಾಮ್, ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತಂದ್ರೆ, ಇವತ್ತು ಇವರು ಈ ಸ್ಟೇಜ್ ಅಲ್ಲಿ ನಿಲ್ಲೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಫಸ್ಟ್ ನಮ್ಮ ಸಮುದಾಯ, ಎರಡನೇ ನಮ್ಮ ಈ ಬಲಿಷ್ಠವಾದ ದೊಡ್ಡ ಹೋರಾಟ. 25-30 ವರ್ಷಗಳ ಹೋರಾಟ ಮಾಡಿ ಯಾವ ಸಮಾಜ ಶೋಷಣೆ, ದಬ್ಬಾಳಿಕೆ, ತಾರತಮ್ಯ, ದೌರ್ಜನ್ಯ, ಹಿಂಸೆಗಳನ್ನ, ಸಾಮಾಜಿಕ ಬಹಿಷ್ಕಾರವನ್ನ ನಮ್ಮ ಸಮುದಾಯಕ್ಕೆ ಲಿಂಗತ್ವದ ಆಧಾರ, ಲೈಂಗಿಕತೆಯ ಆಧಾರ, ನಾವು ನಡೆಸುವಂತ ಪ್ರೊಫೆಷನ್ ಸೆಕ್ಸ್ ವರ್ಕ್ ಮತ್ತೆ ಬೆಗ್ಗಿಂಗ್ ಬಗ್ಗೆ ಏನು ಒಂದು ಕಳಂಕಿತ ಮನೋಭಾವದ ಒಂದು ದೃಷ್ಟಿಕೋನ ಇತ್ತು, ಅದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡಿದ್ದಕ್ಕೆ ಇವತ್ತು ನಾವು ಅಸ್ತಿತ್ವ ಅಂದ್ರೆ ಏನು, ಜೆಂಡರ್ ಅಂದ್ರೆ ಏನು, ಸೆಕ್ಸುವಾಲಿಟಿ ಅಂದ್ರೆ ಏನು, ಇವತ್ತು ನಿಮ್ಮ ಮುಂದೆ ಇವತ್ತು ಸಮಾನವಾಗಿ ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಕಾರಣ ಇದಕ್ಕೆ ನಮ್ಮ ಹೋರಾಟ. ನಮ್ಮ ಹೋರಾಟದ ಪ್ರತಿಫಲವಾಗಿ ಇವತ್ತಿಂತ ಪ್ರತಿಭೆಗಳು ಇಂಥ ಒಂದು ಘನ ವೇದಿಕೆಯಲ್ಲಿ ಬರ್ತಿರುವಂತದ್ದು ಅದು ನಮಗೆ ಸಂತೋಷ ವಿಷಯ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟವನ್ನ ಪಡ್ತೇನೆ. ಎಲೆಮರಿ ಕಾಯಿಗಳಾಗಿದ್ದಂಥ ಈ ಹೋರಾಟದಲ್ಲಿ ನಾನು ಸುಪ್ರೀಂ ಕೋರ್ಟ್ನ 2 ದೊಡ್ಡ ತೀರ್ಮಾನಗಳನ್ನ ಈ ಮೂಲಕ ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟವನ್ನ ಪಡ್ತೀನಿ. ಯಾವ ಸಮಾಜವನ್ನ ಸಾಮಾಜಿಕ ಬಹಿಷ್ಕಾರವಾಗಿ ನಾವು ನೋಡಿದಂಥ ಸಮುದಾಯವನ್ನ, ಲಿಂಗತ್ವ ಅಲ್ಪಸಂಖ್ಯಾತರನ್ನು ಕೂಡ ಸಂವಿಧಾನದ ಮುಂದೆ ಸಮಾನ ಪ್ರಜೆಗಳಾಗಿ ನಾವು ಗೌರವಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ನ ಬಹುದೊಡ್ಡ ತೀರ್ಮಾನ. ಇವತ್ತು ನಾವು ಯಾರಿಗೂ ಕಮ್ಮಿ ಇಲ್ಲ. ಐ ಥಿಂಕ್ ವಿ ಸ್ಟ್ಯಾಂಡಿಂಗ್ ಆಸ್ ಈಕ್ವಲ್ಸ್. ಮ್ಯಾನ್, ವುಮನ್, ಟ್ರಾನ್ಸ್ಜೆಂಡರ್ ಬಿಕಮ್ ಸೆಕೆಂಡ್ ಥಿಂಗ್, ಅದು ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್, ಎವ್ರಿಥಿಂಗ್ ನೆಕ್ಸ್ಟ್. ಮ್ಯಾಮ್, ನಮ್ಮ ಅಪರೂಪದ ಸಾಧಕಿ ನೀತು ಅವ್ರ ಬಗ್ಗೆ ನಿಮ್ಮ ಮಾತು. ನೀತು ಗದಗದವಳು ಅಂತ ಗೊತ್ತು, ನಮ್ಮ ಸಮುದಾಯದವಳು ಅಂತಾನು ಗೊತ್ತು. ಈಗ ಅವಳ ಸಮುದಾಯ ನಾನು ಟ್ರಾನ್ಸ್ಜೆಂಡರ್ ಅಂತ ನಂಗೆ ಗುರ್ಸ್ಕೊಳಕ್ಕೆ ಇಷ್ಟ ಇಲ್ಲ, ಒಂದು ಹೆಣ್ಣು ಅಂತ ಹೇಳ್ತಾ ಇದ್ದಾಳೆ. ಐ ವಿಲ್ ರೆಸ್ಪೆಕ್ಟ್ ಇಟ್. ಐ ವಿಲ್ ಡಿಸೈಡ್ ಮೈ ಐಡೆಂಟಿಟಿ. ಐ ವಿಲ್ ಡಿಸೈಡ್ ಮೈ ಸೆಕ್ಸುವಾಲಿಟಿ ಅಂಡ್ ಯು ಹ್ಯಾವ್ ನೋ ರೈಟ್ ಟು ಡಿಸೈಡ್ ಮೈ ಐಡೆಂಟಿಟಿ.
ಹೌದಲ್ವಾ? ಈ ಸಮಾಜಕ್ಕೊಂದು ಸಮಸ್ಯೆ ಇದೆ ರೀ. ಏನಂತಂದ್ರೆ ನಾನು ಯಾವ ಬಟ್ಟೆ ಹಾಕ್ಬೇಕು, ಏನ್ ಊಟ ಮಾಡ್ಬೇಕು, ಮದುವೆ ಆಗ್ಬೇಕಾ, ಮದುವೆ ಆಗ್ಬಾರ್ದ, ಒಂಟಿಗಿರ್ಬೇಕಾ, ಎಲ್ಲವನ್ನು ಸಮಾಜ ತೀರ್ಮಾನ ಮಾಡೋದಾದ್ರೆ ನಮಗಳ ಬಗ್ಗೆ ನಾವು ತೀರ್ಮಾನ ಮಾಡೋದು ಯಾವಾಗ? ಅಂಟಿಲ್ ಮೈ ಫ್ಯಾಮಿಲಿ accepts, my neighbor accepts, my relatives accepts, my friends accepts, my education institution accepts, my society accepts, my legislation structure accepts, ಇದೆಲ್ಲವನ್ನು ಒಪ್ಕೊಂಡಾಗ ಮಾತ್ರ ನಾನು ಘನತೆಯಿಂದ ಬಾಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಇನ್ಸ್ಪೈರಿಂಗ್ ಯಾ. ಜೆಂಡರ್ ಎಲ್ಲ ಆಮೇಲೆ ಮೊದಲು ನಾವೆಲ್ಲರೂ ಮಾನವರಾಗೋಣ, ಹ್ಯೂಮನ್ ಬೀಯಿಂಗ್ಸ್ ಆಗೋಣ ಅಂತ ಮೇಡಮ್ ಒಂದು ಮಾತನ್ನ ಹೇಳಿದ್ರು. ಒಂದು ಕಳಕಳಿಯ ಮಾತುಗಳಿಗೆ ಜೋರಾದ ಚಪ್ಪಾಳೆ ಬರಲಿ ಮೇಡಮ್ಗೆ. ನಿಜವಾಗ್ಲು ಹಾಡೇ ಇವರ ಬಂಧು ಬಳಗ. ಹಾಡನ್ನೇ ಆಸರೆಯಾಗಿಸಿಕೊಂಡ ಟಾಮ್ ಬಾಯ್ ಅವರ ಜೀವನದ ಕಥೆಯನ್ನು ಹೇಳಲು ಬರ್ತಾ ಇದ್ದಾರೆ. ಸ್ವಾಗತಿಸಿ ರೆಬಲ್ ಕ್ವೀನ್ ರೆಮೋ. ನನ್ನ ಕಥೆ. ಮೊದಲಿಗೆ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಸ್ತೀನಿ. ಇವರು ನಮ್ಮ ತಂದೆ ಅಂಜನ್ ಕುಮಾರ್, ಹೆಸರಾಂತ ಗಾಯಕರು, ಹಾಗೆ ಪ್ರೌಡ್ ಫಾದರ್. ಮಗಳು ಅಂದರೆ ಒಂದು ಹೆಮ್ಮೆ. ಹಾಗೆ ಇವರು ನನ್ನ ತಾಯಿ ಮಂಗಳ ಅಂಜನ್, ಹೆಸರಾಂತ ಹಿನ್ನೆಲೆ ಗಾಯಕಿ. ಕಷ್ಟಪಟ್ಟು ನಮ್ಮ ಮನೆಯನ್ನು ತೂಗಿಸಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಒಂದು ಚೂರು ಕಷ್ಟ ಆಗದಂತೆ ಬೆಳೆಸಿದಂಥ ನನ್ನ ತಾಯಿ. ಹಾಗೆ ಇವನು ನಮ್ಮಣ್ಣ, ಹುಟ್ಟು ತರಲೆ. ನೋಡೋಕ್ಕೆ ಸೈಲೆಂಟಾಗಿ ಕಾಣ್ತಾನೆ, ಆದರೆ ಸಿಕ್ಕಾಪಟ್ಟೆ ತರಲೆ ನನ್ನ ಮಗ. ನಾನೆಲ್ಲಿಂದ ಹುಡುಕ್ತಾ ಇದ್ದೀರಾ? ಇದೇನು ಹೀಗೆ ನೋಡ್ತಾ ಇದ್ದೀರಾ? ಹುಡುಗನ ಥರ ಇದ್ದೀನಿ ಅಂತನಾ? ನಾನು ಈಗಲ್ಲ, ಆವಾಗಿಂದನೂ ಟಾಮ್ ಬಾಯೇ. ಇದು ನನ್ನ ಮುದ್ದಿನ ಫ್ಯಾಮಿಲಿ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. 7 ಸ್ವರಗಳು ಕೂಡಿರೋ ಹಾಗೆ ಸಂಗೀತ ಇರುತ್ತಲ್ಲ, ಅದೇ ರೀತಿ ನಮ್ಮದು ಒಂದು ಮ್ಯೂಸಿಕಲ್ ಫ್ಯಾಮಿಲಿ. ಹೀಗೆ ಹಾಡ್ತಾ ಹಾಡ್ತಾ ರೆಕಾರ್ಡಿಂಗ್ನಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ತರಲೆ ತುಂಟಾಟಗಳು ಇದೆಲ್ಲದರ ನಡುವೆ ಆರ್ಕೆಸ್ಟ್ರಾನಲ್ಲಿ ಹಾಡಬೇಕು ಅಂತ ಅನ್ನಿಸ್ತು. ಮೊದಲೇ ಹೇಳಿ ಕೇಳಿ ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫ್ಯಾನು. ಅವ್ರು ಹಾಡ್ತಾ ಇದ್ದಿದ್ದು, ಅವ್ರು ಕುಣಿತಾ ಇದ್ದಿದ್ದು, ಜಿಗಮಗ ಡ್ರೆಸ್ ಹಾಕ್ತಾ ಇದ್ದಿದ್ದು, ಆ ಲೈಟಿಂಗ್ಸು, ಆ ಡಾನ್ಸರ್ಸು, ಇವ್ರ ಜೊತೆ ಎಲ್ಲ ಹಾಡ್ತಾ ಇದ್ದಿದ್ದು ನೋಡಿ ನೋಡಿ ನನಗೂ ಅದೇ ರೀತಿ ಕುಣಿಬೇಕು, ಅದೇ ರೀತಿ ಹಾಡ್ಬೇಕು ಅಂತ ಅನ್ಸಿ ಅವ್ರ ಹಾಡುಗಳನ್ನ ಹಾಡಕ್ ಶುರು ಮಾಡಿದೆ. ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಹರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಹೇಳಿ ಬಯಸಿಗೆ. ಈ ತರ ಶಿಳ್ಳೆ ಚಪ್ಪಾಳೆ ಕೇಳ್ತಾ ಇದ್ದೆ. ಹಾಗೆ ಹಾಡ್ತಾ ಕುಣಿತಾ ಕಾರ್ಯಕ್ರಮಗಳಲ್ಲಿ ನಾನು ಹಾಡ್ತಾ ಇದ್ದೆ. ಹೀಗೆ ಕಾರ್ಯಕ್ರಮದಲ್ಲಿ ಒಂದಿನ ಒಂದು ವ್ಯಕ್ತಿನ ಭೇಟಿ ಮಾಡಿದೆ. ಅವ್ರ ಪರಿಚಯ ಆಯಿತು. ಆ ಪರಿಚಯ ಸ್ನೇಹಕ್ಕೆ ತಿರುಗ್ತು. ಅವ್ರಿಗೆ ಆಗ್ಲೇ ಒಬ್ಬ ಮಗ ಇದ್ದ. ಆ ಮಗನಿಗೆ ತಾಯಿ ಇರಲಿಲ್ಲ. ಅವರಿಬ್ರು ಒಂಟಿಯಾಗಿದ್ರು. ಅವರಿಬ್ರು ಒಂಟಿಯಾಗಿರೋದನ್ನ ನೋಡಿ ನನ್ನ ಸ್ನೇಹ ಪ್ರೀತಿಗೆ ತಿರುಗ್ತು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೀಗೆ ಎಂದು
ಹೊಸ ಹರುಷವ ತರುವೆನು ಎಂದು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೇಗೆ ಎಂದು. ಹೀಗೆ ಪ್ರೀತಿಲಿ ಮುಳುಗಿದ ನನಗೆ ಆ ಪ್ರೀತಿನ ಬಿಟ್ಟಿರೋಕ್ಕಾಗದೆ ಮದುವೆ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತೀನಿ. ಆದರೆ 13 ವರ್ಷ ಗ್ಯಾಪ್ ನನಗೆ ಅವ್ರಿಗೆ. ಅವ್ರು ನನಗಿಂತ 13 ವರ್ಷ ದೊಡ್ಡವರು. ಹಾಗೆ ನಾನು ಸೆಕೆಂಡ್ ವೈಫ್ ಆಗಿ ಹೋಗಬೇಕು. ಇದನ್ನ ಮನೇಲಿ ಹೇಳಿದ್ರೆ ಒಪ್ತಾರಾ? ಖಂಡಿತ ಯಾರು ಒಪ್ಪಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ಮದುವೆ ಆದೆ. ಬಹಳಷ್ಟು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿದೆ. ನಾನು ಅವ್ರಿಗೋಸ್ಕರ ಅಷ್ಟು ಬದಲಾದಾಗ ಒಂದಿಷ್ಟು ಸಣ್ಣದಾಗಿ ನನಗೆ ಒಂದು ಪ್ರೀತಿನ ಕೊಡ್ಬೋದಾ, ಒಂದು ಕೇರ್ನ ಕೊಡ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಅದು ಯಾವುದೂ ಅಲ್ಲಿರಲಿಲ್ಲ. ನನ್ನ ಆಸೆಗಳು ಕನಸುಗಳು ಎಲ್ಲ ಸೊನ್ನೆಯಾಗಿ ಉಳಿತು. ಅವ್ರ ಬಾಳಲ್ಲಿ ಬೆಳಕಾಗಿ ಹೋಗಿ ನನ್ನ ಬಾಳೆ ಕತ್ಲಾಗೋಯ್ತು. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಪ್ರೀತಿ ಮಾತ ಕೇಳಿ ತಪ್ಪು ಮಾಡಿದೆ. ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಹೀಗೆ ಪ್ರೀತಿ ಕೈ ಸೇರಲಿಲ್ಲ, ಆಸೆಗಳು ಯಾವುದು ನಡಿಲಿಲ್ಲ, ಬರೀ ಡಿಸ್ಕರೇಜ್ಮೆಂಟು. ಹೀಗಿದ್ದ ಸಮಯದಲ್ಲಿ ನನ್ನ ಬದುಕಿಗೆ ಒಂದು ಫುಲ್ ಸ್ಟಾಪ್ ಇಟ್ಕೋಬೇಕು ಅಂದ್ಕೊಂಡೆ. ಆದರೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ಆಸೆ, ನನಗೂ ಒಂದು ಒಳ್ಳೆ ಟೈಮ್ ಬರ್ಬೋದಾ ಅಂತ. ಆ ಥರ ಅಂದ್ಕೊಂಡಾಗ ಹುಟ್ಟಿದವಳೆ ನನ್ನ ಮಗಳು. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ. ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಲ್. ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ. ನಾನು ನನ್ನ ಕನಸು. ಎಷ್ಟೋ ಗೊಂದಲಗಳ ನಡುವೆ ಬದುಕೇ ಬೇಡ ಅನಿಸ್ಬಿಟ್ಟಿತ್ತು. ಸಾಯ್ಬೇಕು ಅಂತೆಲ್ಲ ಅಂದ್ಕೊಂಡೆ. ಆಗಲೇ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಮತ್ತೊಂದು ತಪ್ಪು ಮಾಡಿ ನನ್ನ ಮಗಳಿಗೆ ಏನೂ ತೊಂದರೆ ಆಗಬಾರ್ದು, ಅವಳ ಜೀವನ ಚೆನ್ನಾಗಿರಬೇಕು, ಅವಳ ಜೀವನ ಹಾಳಾಗಬಾರ್ದು ಅಂತ ಯೋಚನೆ ಮಾಡಿ ಒಂದು ಗಟ್ಟಿ ಮನಸ್ಸು ಮಾಡಿ ಆ ಮನೆಯಿಂದ ನನ್ನ ಮಗಳನ್ನ ಕರ್ಕೊಂಡು ನಾನು ಆಚೆ ಬಂದೆ. ಆಗ ನನ್ನ ಹತ್ರ ₹1 ಕೂಡ ಇರೋದಿಲ್ಲ. ನಾನು ಎಷ್ಟೇ ದುಡ್ದಿದ್ರು ಒಂದು ಸ್ಪೂನಿಂದ ಹಿಡಿದು ನಾನೇ ತಗೋತೀನಿ, ಒಂದು ಸ್ಟುಡಿಯೋನ ಕಟ್ತೀನಿ, ಹಾಗೆ ಒಂದು ಜ್ಯುವೆಲರಿ ಶಾಪ್ನ ಓಪನ್ ಮಾಡ್ತೀನಿ, ದುಡಿತೀನಿ ಕಷ್ಟಪಟ್ಟು. ಅಷ್ಟೇ ಅಲ್ಲದೆ ನನ್ನ ಕನಸು ನನ್ನ ಆಸೆ ಒಂದು ಫೀಮೇಲ್ ಬ್ಯಾಂಡ್ನ ಕಟ್ತೀನಿ. ಮ್ಯೂಸಿಕ್ಕು ನನ್ನ ಲೈಫ್ ಆದರೆ ನನ್ನ ಮಗಳೇ ನನ್ನ ಪ್ರಪಂಚ, ಅವಳೇ ನನ್ನ ಬೆಳಕು, ಅವಳೇ ನನ್ನ ವಜ್ರ. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತೀರಿ, ತೇರಲಿ ಕುಳಿತಂತೆ ಅಮ್ಮ, ಗುಮ್ಮ ಬಂದೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ನಾ ಮುಗಿ
ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಜವಾಗ್ಲು. ಬಟ್ ಅದೇ ಎಕ್ಸ್ಪೆಕ್ಟ್ ಮಾಡದೇ ಇರುವಾಗಲೇ ಇವಳು ಹುಟ್ಟಿದ್ಲು. ಇವಾಗಲೂ ಇದೇ ನನ್ನ ವಜ್ರ. ಹೆಮ್ಮೆಯಿಂದ ಹೇಳ್ತೀನಿ, ಇದು ನನ್ನ ವಜ್ರ. ಯೂಶಲಿ ಅವ್ರು ಹತ್ತಿದ ತಕ್ಷಣ ಅವರು ವೀಕ್ ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ. ಯಾವತ್ತೂ ನಾನು ಮುಂದೆ ಅಳಕ್ಕೆ ಇಷ್ಟಪಡಲ್ಲ. ನಾನು ಹೇಳ್ತೀನಿ, ಎಲ್ಲರೂ ಅಳ್ತಾರೆ ಮಮ್ಮಿ, ನೀನು ಎಷ್ಟು ದಿನ ನನ್ನ ಮುಂದೆ ಸ್ಟ್ರಾಂಗ್ ಆಗಿರ್ತೀಯ, ಇಟ್ಸ್ ಓಕೆ ಅಳು ಅಂತ. ಇಲ್ಲ, ನಿನ್ ಮುಂದೆ ನಾನೇ ಕುಗ್ಬಿಟ್ರೆ ನೀನ್ ಹೆಂಗಿರ್ತೀಯ, ನೀನ್ ಹೆಂಗ್ ಸ್ಟ್ರಾಂಗ್ ಆಗಿ ನಿಂತ್ಕೊಂತೀಯ ಲೈಫಲ್ಲಿ, ನಾನೇ ನಿನ್ ಮುಂದೆ ಹಿಂಗೆ ಕುಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅಳೋದಿಲ್ಲ. ನನ್ನ ಮುಂದೆ ಯಾವತ್ತೂ ಅಳೋದಿಲ್ಲ. ಎಷ್ಟೇ ಏನೇ ಇದ್ರೂ ಎಲ್ರ ಮುಂದೆ ನಗಾಡ್ಕೊಂಡು ಬೇರೆಯವ್ರನ್ನ ನಗಿಸ್ಬೇಕು, ಬೇರೆಯವ್ರು ನನ್ನ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ತುಂಬಾ ಇದೆ ಅವ್ರಿಗೆ. ಐ ಆಮ್ ಸೋ ಪ್ರೌಡ್ ಆಫ್ you mom, hats off to you. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಳೋದನ್ನ ತುಂಬ ಕಮ್ಮಿ ಜನ ನೋಡಿದ್ದಾರೆ. ಅದು ನನ್ನ ದಿಮ್ಮ ಮಾತ್ರ ವರ್ಷಗಳು ನೋಡ್ಬಿಟ್ಟಿದೆ. ಯಾರ ಮುಂದೆ ಅಳಕ್ಕೆ ನಂಗೆ ಇಷ್ಟ ಇಲ್ಲ. ಜೊತೆಗೆ ಅಳಕ್ಕೆ ಅವಾಗ ಟೈಮ್ ಇಲ್ಲ, ದುಡಿಬೇಕು. 1,000ನೇ ಆಗಲಿ 2,000ನೇ ಆಗಲಿ ದುಡಿಬೇಕು. ಯಾಕಂದ್ರೆ ನನ್ನ ಮಗಳು ನಾನು ಸಾಕಬೇಕು. ಅವಳಿಗೆ ಏನಿಷ್ಟ ಅದನ್ನ ನೆರವೇರಿಸ್ಕೊಡ್ಬೇಕು. ₹1 ಇಲ್ಲ ಆಚೆ ಬಂದ್ಬಿಟ್ಟಿದ್ದೀನಿ. ನಾನೇ ಒಂದು ಭರವಸೆಯಾಗಿ ಆಚೆ ಬಂದಿದ್ದೀನಿ. ಅದಕ್ಕೇನೋ ಗೊತ್ತಿಲ್ಲ, ನಾನು ಆಚೆ ಬಂದಾಗ ಅವಳು 5th ಸ್ಟ್ಯಾಂಡರ್ಡ್ ಇದ್ಲು ಅನ್ಸುತ್ತೆ. ಅವಾಗ ಏನು ಮಾಡ್ತಿದ್ದೆ ಅಂದರೆ, ರಾತ್ರಿ ಪ್ರೋಗ್ರಾಮಿಂದೆಲ್ಲ ಬಂದಾಗ ಮಲಗಿದಾಗ ದಿಂಬಲ್ ಹೇಳ್ತಿದ್ದೆ. ಆ ದಿಂಬಲ ಒದ್ದೆ ಆಗ್ತಾ ಇತ್ತು. ನನ್ನ ಮಗಳ ಮುಂದೆ ತೋರಿಸ್ಕೋತಾ ಇರಲಿಲ್ಲ ಯಾವತ್ತೂ. ತುಂಬಾನೇ ಸ್ಫೂರ್ತಿ ಕೊಡುವಂಥ, ತುಂಬ ಧೈರ್ಯ ಕೊಡುವಂಥ ಒಂದು ವ್ಯಕ್ತಿತ್ವ ರೇಮೋ ಅವ್ರದ್ದು. ನಾನು ಎಲ್ಲರ ಕಥೆಯಿಂದ ಒಂದೊಂದು ಅಂಶ ತಗೊಂಡು ಇನ್ನೊಂದು ಕಲಿತಾ ಇದ್ದೀನಿ. ಇಲ್ಲಿ ಕಲಿಯೋದಕ್ಕೆ ಕೊನೆ ಇಲ್ಲ. ಹಾಗಾಗಿ ಇವತ್ತು ರೇಮೋ ಅವರ ಜೀವನದ ಒಂದು ಅನುಭವದಿಂದ ನಾನು ಕಲ್ತಿರೋದೇನಪ್ಪ ಅಂತ ಹೇಳಿದ್ರೆ, ಗೀತೆ ನೊಂದಿರ್ಬೋದು, ವಿರಹ ಗೀತೆನೇ ಆಗಿರ್ಬೋದು, ಅದು ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಈ ತರ ವಜ್ರದಂತ ಬೆಳಕು ಲೈಫಲ್ಲಿ ಬಂದೇ ಬರುತ್ತೋ ಅನ್ನೋ ನಂಬಿಕೆ ರೇಮೋ ಅವ್ರ ನೋಡಿ ನನಗೆ ಇವತ್ತು ಬರ್ತಾ ಇದೆ. ನಾನು ಹೀಗೆ ಇರ್ತೀನಿ, ಆಯ್ತಾ ಇರಬೇಕು ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತಲ್ಲ, ನಿಮಗೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾವ್ದಾದ್ರು ಒಂದು ಟೈಮಲ್ಲಿ ನಾವು ಸ್ವಲ್ಪ ಸುಸ್ತಾಗ್ತೀವಿ, ಸ್ವಲ್ಪ ಆಯಾಸ ಆಗುತ್ತೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಅನ್ಸುತ್ತೆ. ನಿಮ್ಗೆ ಆತರ ಏನಾರು ಅನ್ಸುತ್ತಾ? ಪೂರ್ತಿ ವಿಶ್ರಾಂತಿನೇ ತಗೊಂಡ್ಬಿಡ್ಬೇಕಂತ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ಮೇನ್ ಆಗಿ ಇನ್ನೊಂದು ವಿಷಯ ಏನಂದ್ರೆ, ಪ್ರೀತಿ ಮಾಡಿದಾಗ ಅದು ಎಲ್ಲಾನ ಬಿಟ್ಟು, ನನ್ನ ಫ್ರೆಂಡ್ಸು ತುಂಬಾ ಜನ ಹೇಳಿದ್ರು ಬೇಡ ಇದು ಸರಿ ಹೋಗಲ್ಲ, ಯಾಕಂದ್ರೆ ಏಜ್ ಡಿಫ್ರೆನ್ಸ್ ಇದೆ, ಆ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತಲ್ಲ, ಸೊ ಡಿಫ್ರೆನ್ಸಸ್ ಇರುತ್ತೆ, ಚಾಯ್ಸಸ್ ಅಲ್ಲಿ ಇರ್ಬೋದು, ಏನಂದ್ರೆ ಇರ್ಬೋದು, ಸೊ ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋ ತುಂಬಾ ಹೇಳಿದ್ರು. ನಾನು ಡೈಲಾಗ್ ಹೊಡೆದೆ, ದೊಡ್ಡ 3 ದಿನ ಬದುಕಿದ್ರು ಇಷ್ಟ ಆಗೋ ಜೊತೆ ಬದುಕಬೇಕು ಅನ್ನೋ ಥರ ಎಲ್ಲ ಡೈಲಾಗ್ ಹೊಡೆದೆ ನಾನು ಆಗ. ಬಟ್ ಬೇಜಾರು ಏನಂದ್ರೆ, ಅಷ್ಟೆಲ್ಲ ಮಾಡಿ ಹಠ ಮಾಡಿ ನಾನು ಅಷ್ಟು ಒಳ್ಳೆ ಫ್ಯಾಮಿಲಿನ ಬಿಟ್ಟು ನಾನು ಬಂದಾಗ ಸಡನ್ ಆಗಿ ಇಲ್ಲಿ ಬಂದ ತಕ್ಷಣ ನಾನು ಏನೂ ಅಲ್ಲ ಅನ್ನೋ ತರ ನನ್ನನ್ನ ಮಾಡ್ಬಿಟ್ರು. ಈಗ ನೀನೇನು ಅಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿ ಮಾಡೋದ್ ಬೇರೆ, ಮೆಂಟಲಿ ನಮ್ಮನ್ನ ಕುಗ್ಸೋದಿದೆಯಲ್ಲ, ಅದನ್ನ ತಡ್ಕೊಳಕ್ ಮಾತ್ರ ಯಾರಿಗೂ ಹೋಗಲ್ಲ. ಆಚೆಯಿಂದ ನೋಡಿದ್ರೆ ಏನ್ ಗೊತ್ತಾ, ಇವಳು ಜೋರಿದಾಳೆ, ಇವಳು ಏನೋ ಮಾಡಿರ್ತಾಳೆ ಅಂತ. ಆದ್ರೆ ಇವತ್ವರೆಗೂ ಸತ್ಯ ಹೇಳ್ತೀನಿ, ನಾನು ಎಲ್ಲೂ ನನ್ನ ಕಥೆನ ಹೇಳಿಲ್ಲ. ಯಾಕಂದ್ರೆ ಅವ್ರಿಗೇನ್ ಗೊತ್ತು ನನ್ನ ಕಷ್ಟ, ನಾನು ಅನುಭವಿಸಿರೋದು, ನನ್ನ ನೋವು. ನೋವು ತಿಂತ ಬಂದೆ. ಆದ್ರೆ ನನ್ನ ಮಗಳನ್ನ ಕೂಡ ಆ ಒಂದು ಲೆವೆಲ್ಗೆ ನೋಡ್ಕೊಳ್ಳಿಲ್ಲ. ಅದು ಯಾವಾಗ ನಡೆಯಲ್ಲ, ಯಾಕೆ ನಾನು ಮಾಡೋಕ್ಕಾಗಲ್ವಾ? ನಾನು ಹುಟ್ಟಿಸಿದ್ದೀನಿ, ನನ್ನ ಮಗಳು ನಾನು ಹೆತ್ತಿದ್ದೀನಿ, ನನಗೆ ಸಾಕಾಗಲ್ವಾ? ಇಷ್ಟೆಲ್ಲ ಮಾಡ್ದವಳು, ಆ ಚಿಕ್ಕ ವಯಸ್ಸಿಗೆ ಅಷ್ಟು ಮಾಡ್ದವಳು. 9 ವರ್ಷ ನಾನು 0 ಆಗಿದ್ದೆ ಮನೆಯಲ್ಲಿ, ಏನಕ್ಕೂ ಇಲ್ಲ, ಯಾರು ಟಚ್ಚಲ್ಲಿಲ್ಲ, ಕಾಣಿಸ್ಕೊಂಡೇ ಇಲ್ಲ ಎಲ್ಲೂ ನಾನು. ಯಾಕೆ ನನ್ನ ಮಗಳು ನಾನು ಸಾಕ್ತೀನಿ, ನಾನು ನಿಲ್ತೀನಿ, ನಾನು ಗೆಲ್ತೀನಿ. ಇವಳು ನೋಡಿದಾಗ ಅಂತ ಇಂಥದನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ, ನಾನಾದಂಗೆ ಅವಳು ಆಗ್ಬಾರ್ದು ಅನ್ನೋ ಒಂದೇ ಆಸೆ ಅಷ್ಟೇ. ಏನೇ ಪ್ರಾಬ್ಲಮ್ಸ್, ಏನೇ ಸಿಚುವೇಶನ್ ಬಂದ್ರು ಇಷ್ಟು ಜನ ಏನೇನೋ ಎದುರಿಸಿದಾರಂತೆ. ನಮ್ದು ಏನೂ ಇಲ್ಲ, ವಿ ಆರ್ ಜಸ್ಟ್ ಸ್ಟಾರ್ಟಿಂಗ್. ನಾನು ಇವಾಗ ನೋಡ್ತಿದ್ದೀನಿ. ಸೊ ನೀವೆಲ್ಲ ನಂಗೆ ರೋಲ್ ಮಾಡೆಲ್ಸ್, ಖಂಡಿತವಾಗ್ಲೂ ಹೇಳ್ತೀನಿ. ಈ ತರ ಒಂದಷ್ಟು ಜನ ಇದ್ದಾರೆ ಆಚೆ. ಪ್ರಾಬಬ್ಲಿ ಅವ್ರವ್ರ ಕತೆಗಳು ಕೇಳ್ತಿದ್ರೆ ನಮ್ಗಳ ಕತೆ ಏನೂ ಇಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ಆಲ್ 10 of you. ಭಯಂಕರ, ವೆರಿ ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ರಚಿತಾ ಅವರೇ, ಥ್ಯಾಂಕ್ ಯು ರೇಮೋ, ಥ್ಯಾಂಕ್ ಯು ವಜ್ರ, ಥ್ಯಾಂಕ್ ಯು. ಸೂಪರ್ ಕ್ವೀನ್ ಕಥೆಗಳನ್ನ ಮತ್ತೆ ನಾಳೆ ಕೂಡ ನಾವೆಲ್ಲರೂ ಮುಂದುವರ್ಸೋಣ. ಇದು ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ, ಹಾಗೂ ಇವರು ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. Super Queen Special Partner Continental Malgudi Filter Coffee, Nirma Advance, Sadhguru Ayurveda Gram Floor Soap, Digital Streaming Partner ZEE5.